ಸಿದ್ದಾರೂಢರ ಕುರಿತು ಸಂತ ಶಿಶುನಾಳ ಶರೀಫ್ ಸಾಹೇಬ್ರು ಹೇಳಿದಂಥ ಹಾಡಿದು. ಯಾರನ್ನ ಕುರಿತಾಗಿತ್ತಂದ್ರೆ ಕೊಡ ಅಂದ್ರೆ ನಾವೆಲ್ಲ ನೀರು ತುಂಬು ಕೊಡ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ನೀರು ತುಂಬು ಕೊಡ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ಶರೀಫ್ ಸಾಹೇಬ್ ಹೇಳಿದಂಥ ವಿಚಾರಧಾರೆಗಳ ಬೇರೆ ಇದ್ದು. ಈ ದೇಹನ ಒಂದು ಕೊಡ ಏನ್ರಿ, ಈ ಶರೀರನ ಒಂದು ಕೊಡ. ಇದನ್ನು ಕುರಿತಾಗಿ ಹೇಳಿದ್ರೆ 6 ಮಂದಿ ಅಕ್ಕ ತಂಗಿಯರ ಜತ್ತಿಲ್ ನೀರಿಗೆ ಹೋಗಿ ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು, ಅರಷಡ್ಡೈರ್ಯಗಳನ್ನು ನಿನ್ನ ಹಿಡಿತದಲ್ಲಿ ಇಟ್ಕೊಂಡು ಬದುಕನ್ನು ನಡೆಸಿರೋ ಹುಚ್ಚಪ್ಪಗಳಿರ ಅಂಥೇಳಿ ಈ ಶರೀರವನ್ನು ಕುರಿತ ನಮ್ಮ ಸಿದ್ದಾರೂಢರು ಕುರಿತು ಒಂದು ಹಾಡನ್ನು ಹೇಳಿದ್ದಾರೆ ನಮ್ಮ ಶಿಶುನಾಳ ಶರೀಫರು. ಅಂಥವನ್ನೆಲ್ಲ ಇಟ್ಕೊಂಡು ಅದಕ್ಕೆ ಈಗ ನೀವೆಲ್ಲ ನಮ್ಮ ರೈತರ ಬದುಕು ಹೆಂಗಿತ್ತು, ಇಲ್ಲಿ ಒಲ್ಲಿ ಉಟ್ಕೊಂಡು ಕುಂತಂಥ, ಟೆಪಿಗೆ ಹಾಕೊಂಡು ಕುಂತಂಥ, ಪಟಗ ಸುತ್ಕೊಂಡು ಕುಂತಂಥ ರೈತರ ಬದುಕು ಹೆಂಗಿತ್ತು ಹಿಂದಕ್ಕೆ ಒಂದು ಕ್ಷಣ ನೆನಪು ಮಾಡ್ಕೊಂಬರೋಣ. ಸುಗ್ಗಿ ಕುಣಿತ ಹೆಂಗೆ ಮಾಡ್ತಿದ್ರು ನಮ್ಮ ಹಿರಿಯರು. ಇವತ್ತು ರಾಶಿ ಮಿಷನ್ ಬಂದು ಹಂತಿ ಪದ, ಲಾವಣಿ ಪದ, ಗೀಗಿ ಪದ ಮಾಯಿಗಿವ. ಜೋರ್ ಶಾಡಕ ಕಂಠ ಬೇಕಂತ, ನಿಂತ್ಕೊಂತ ಹಾಡಕ ಸ್ವಂಟ ಗಟ್ಟಿರ್ಬೇಕಂತ. ಇವೆರಡು ಗಟ್ಟಿದ್ರೆ ಮಾತ್ರ ಲಾವಣಿ ಹಾಡೋಣ ತಾಕತ್ತದ. ನಮಗೆ ಇಲ್ಲಿ ಕಮಿಟಿಯವರು 3 ಗಂಟೆ ಮಟ್ಟ ಸಮಯ ಕೊಟ್ಟಾರ ಜಗತಿ ಕುಣಿತ. ಅದಕ್ಕೆ ನೀವು ಕುಂದಿರ್ತೀನಂದ್ರೆ ಜಗತಿ ಕುಣಿತ ಕೊನೆಗೆ ಮಾಡ್ಬೇಕಂತ ನಾವು ಇಟ್ಕೊಂಡಿದ್ವಿ. ಈಗ ರೆಡಿ ಆಗ್ತಾ ಇದಾರೆ ಅವರು. ಸುಗ್ಗಿ ಕುಣಿತ ನೋಡೋಣ ಹೆಂಗೆ ನಮ್ಮ ಸುಗ್ಗಿ ಕುಣಿತದ ಸಡಗರ ಅಂತ ಹೇಳ್ತಾ, ಏ ತಮ್ಮ ಬಸಣ್ಣ ಬಾರೋ, ಎಲ್ಲಿದೆಯಾ ಬಾ ಇಲ್ಲಿ. ನಮ್ಮ ಹಿರಿಯರ ಹೊಲದಾಗ ಹೋಗ್ಬೇಕಾರೆ ಜೋಳ ಕೇಳಕ್ ಹೋಗ್ತಾರ, ಇಂಡಿ ಕಟ್ತಿದ್ರು, ಗೂಡು ಬಡಿತಿದ್ರು, ಹೆಂಗೆ ಹೋಗ್ತಿದ್ರು ಅಂತ ಒಂದು ಕ್ಷಣ ನೋಡ್ಕೊಂಬರೋಣಲ್ಲ. ಇವತ್ತು ಸೂರ್ಯ ಉದಯ ಆಗೋಕ್ಕಿಂತ ಪೂರ್ವದಲ್ಲಿ ಎದ್ದು ನಮ್ಮ ಹೊಲದಾಗ ರೈತರು ಹೋಗ್ತಿದ್ರು. ಬೆಳಿ ಚುಕ್ಕಿ ಯಾವಾಗ ಮುಡ್ತೈತಿ ಹುಡ್ರ ಎಣ್ಣ ನಮ್ಮಣ್ಣ ಮಕ್ಕೊಂಡನ. ಬೆಳಿ ಚುಕ್ಕಿ ಯಾವಾಗ ಮುಡ್ತೈತ್ರಿ? ಬೆಳಿ ಚುಕ್ಕಿ ಗೊತ್ತಿಲ್ಲಲ್ರಿ, ಯಾಕಂದ್ರೆ ನಮ್ಮವ್ರಿಗೆ ಗೊತ್ತಿರೋದು ಮೊಬೈಲ್ ಚುಕ್ಕಿ. ಸರ್ ಇಲ್ಲಿ ಯಾರ ಅಂಗಡಿಯಾಗ ಸಿಗ್ತಾವ್ರಿ ಬೆಳಿ ಚಿಕ್ಕಿ? ಇಲ್ಲೆಲ್ಲಿ ಸಿಗುವಲ್ಲ. ನಮ್ಮ ಅನ್ನಾರ ಇಲ್ಲಿ ಹೇಳ್ತಾರ ನೋಡ್ರಿ, ಬೆಳಗು ಮುಂಜಾನೆ 4ರಿಂದ 4:15 ಸಮಯದಲ್ಲಿ ಆಕಾಶದಲ್ಲಿ ಬೆಳ್ಳಿ ಚಿಕ್ಕಿ ಮೂಡ್ತದ. ಅದನ್ನ ನಮ್ಮ ಮಕ್ಕಳಿಗೆ ನಾವು ಹೇಳಿಲ್ಲ, ಹಿಂಗಾಗಿ ಅವ್ರಿಗೆ ಗೊತ್ತಿಲ್ಲ. ಈಗೊಂದ ಎಲ್ಲರ ಮನೆಗ ಅಲಾರಾಮ್, ಗಡಿಯಾರ ಬಂದಾವ, ಮೊಬೈಲ್ ಬಂದಾವ. ನಮ್ಮ ಹಿರಿಯ ಹೊಲಕ್ಕೆ ಹೋಗ್ಬೇಕಾದ್ರೆ ಬೆಳಗರ್ದೈತೆ ಅಂತ ಗೊತ್ತಾಗಬೇಕಾಗಿತ್ತಂದ್ರ ಬೆಳ್ಳಿ ಚುಕ್ಕಿ ಮೂಡಿದ ತಕ್ಷಣ ಗುಬ್ಬಚ್ಚಿಗಳು ಚಿಲಿಪಿಲಿ ಸೌಂಡ್ ಸೌಕಿತ್ತು. ಅವಾಗ ಬೆಳಗರಿಯಾಕತ್ತೀವಿ, ನಾವು ಹೊಲಕ್ಕೆ ಹೋಗಿ ಕೆಲಸ ಮಾಡ್ಬೇಕಂತೇಳಿ ಅದಕ್ಕೆ ಹೇಳ್ತಿದ್ದ. ಸುಗ್ಗಿ ಕಾಲ ಬಂದೈತಿ ನೋಡ ಹೊಲಕ್ಕ ಹೋಗೋಣ ನಡಿ ಬೇಗ. ಸುಗ್ಗಿ ಕಾಲ ಬಂದೈತಿ ನೋಡ ಹೊಲಕ್ಕ ಹೋಗೋಣ ನಡಿ ಬೇಗ. ಹೊತ್ತ ಬಂದ ಹೊರಡಲಾಕ ಚಿಲಿಪಿಲಿ ಹಕ್ಕಿ ಹಾಡಬೇಕ. ಹೊತ್ತ ಬಂದ ಹೊರಡಲಾಕ ಚಿಲಿಪಿಲಿ ಹಕ್ಕಿ ಹಾಡಬೇಕ. ಬೆಳ್ಳಿ ಚುಕ್ಕಿ ಮುಳುಗುದ್ರಾಗ ನಾವು ಹೊಲದಾಗ ಇರಬೇಕ. ಬೆಳ್ಳಿ ಚುಕ್ಕಿ ಮುಳುಗುದ್ರಾಗ ನಾವು ಹೊಲದಾಗ ಇರಬೇಕ. ಸುಗ್ಗಿ ಕಾಲ ಹಿಂಗೆ ಬೆಳ್ಳಿ ಚುಕ್ಕಿ ಮುಳುಗಾಕತ್ತಂದ್ರೆ ಬೆಳಗರಿತೈತೆ ಅಂತ ಗೊತ್ತಾಗಿ ನಮ್ಮ ಹಿರಿಯ ಹೊಲಕ್ಕೆ ಹೋಗೋಣ ಅಂತ ಹೇಳ್ತಿದ್ದ ಸುಗ್ಗಿ ಮಾಡಕ. ಆ ಸುಗ್ಗಿಯ ಒಂದು ಹಿಗ್ಗನ ನೋಡ್ಕೊಂಡ್ ಬರೋಣಲ್ಲ. ನೋಡ್ಕೊಂಡ ಬರೋಣ ತಮ್ಮ. ಹೋಲನ ಆಹಾ ಆಹಾ ಬಾಹೇ ಬಸವಾ, ಬಾಹೇ ಮಾಲಿಂಗ, ಬಾಹೇ ಬಸವಾ, ಬಾಹೇ ಮಾಲಿಂಗ. ಸುವಿಸುವ ಮಲಾಲಿ ಸುವಲಾಲೆ ಜಾನೆ ಜವನ ಎನ್ನಿಸುವಲಾಲೆ. ಸುವಿಸುವ ಮಲಾಲಿ ಸುವಲಾಲೆ ಜಾನೆ ಜವನ ಎನ್ನಿಸುವಲಾಲೆ. ಸುವಿಸುವ ಮಲಾಲಿ ಸುವಲಾಲೆ ಜವನ ಎನ್ನಿಸುವಲಾಲೆ. ಸುವಿಸುವ ಮಲಾಲಿ ಸುವಲಾಲೆ ಜಾನೆ ಜವನ ಎನ್ನಿಸುವಲಾಲೆ. ರವೇ ರವ ಕಣ್ಣಕೋ ರವ ಕಣ್ಣಕೋ ರವೇ ರೇ ರವ ಕಣ್ಣಕೋ ರವೇ ಕೇ ರವೇ ರೇ ರವೇ ರೇ ರವ ಕಣ್ಣಕೋ ರವೇ ರೇ ರವ ಕಣ್ಣಕೋ ರವೇ ರೇ ರವೇ ರವ ಕಣ್ಣಕೋ ರವೇ ರೇ ರವ ಕಣ್ಣಕೋ ರವೇ ಕೇ ರವೇ ರೇ ರವೇ
ರವಕನಕೋ ರವೇರೆ ಹಾದಿಯವಲ ನೋಡ ಜೋಳದ ಬೆಳೆ ನೋಡ ಜೋಳದ ಬೆಳೆಯಾಗ ರೈತನ ನೋಡ ಹಾದಿಯವಲ ನೋಡ ಜೋಳದ ಬೆಳೆ ನೋಡ ಜೋಳದ ಬೆಳೆಯಾಗ ರೈತನ ನೋಡ ಹಾದಿಯವಲ ನೋಡ ಜೋಳದ ಬೆಳೆ ನೋಡ ಜೋಳದ ಬೆಳೆಯಾಗ ರೈತನ ನೋಡ ಹಾದಿಯವಲ ನೋಡ ಜೋಳದ ಬೆಳೆ ನೋಡ ಜೋಳದ ಬೆಳೆಯಾಗ ರೈತನ ನೋಡ ಜೋಳದ ಬೆಳೆಯಾಗ ರೈತಂಗ ನಿಂತಾನ ಸಂತಸದ ನಗೆಯಾನಕ್ಕಾನ ಜೋಳದ ಬೆಳೆಯಾಗ ರೈತಂಗ ನಿಲ್ತಾನ ಸಂತಸದ ನಗೆಯಾನಕ್ಕಾನ ಭೂಮಿ ತಾಯಿಗೆ ವಂದನೆ ಮೇಘರಾಜನೇ ನಿನಗೆ ಅರ್ಪಣೆ ಭೂಮಿ ತಾಯಿಗೆ ವಂದನೆ ಮೇಘರಾಜನೇ ನಿನಗೆ ಅರ್ಪಣೆ ಸುಗ್ಗಿ 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 ಸುಗ್ಗಿಯ ಕಾಲ ಬಂತು ಸಗ್ಗದ ಸಿರಿಯ ತಂತು 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 ಜೋಡಿ ಹಕ್ಕಿ ನಾವಾಗೋಣ ಭೂಮಿ ತಾಯಿ ಸೇವೆಗಯ್ಯನ ಜೋಡಿ ಹಕ್ಕಿ ನಾವಾಗೋಣ ಭೂಮಿ ತಾಯಿ ಸೇವೆಗಯ್ಯನ ಮುತ್ತನ ಬಿಟ್ಟಿ ಮುತ್ತನ ತೆಗೆನ ಮುತ್ತನ ಬಿಟ್ಟಿ ಮುತ್ತನ ತೆಗೆನ ಕನಗದ ರಾಶಿ ನಾವು ಮಾಡೋಣ ಕನಗದ ರಾಶಿ ನಾವು ಮಾಡೋಣ ಸುಗ್ಗಿಯ ಕಾಲ ಬಂದು ಸಗ್ಗದ ಸಿರಿಯ ತಂತು ಸುಗ್ಗಿಯ ಕಾಲ ಬಂತು ಸಗ್ಗದ ಸಿರಿಯ ತಂತು ಏ ಕಾಕ ಬಡ ಬಡ ಬಾರ ಹೊಲದಾಗ ಹಂತಿ ಪದ ಹಾಡಕ್ಕ ಹಾಡೋಣ ಬೈಲೆ ನಮ್ಮ ಹಿರಿಯರು ಯಾರೋ ಒಬ್ರು ಬರ್ರಿ ಟೆಪ್ಪಿಗೆ ಕೊಡ್ಕೋತ ನಮ್ಮ ಅಜ್ಜನ ಕಳಿಸ್ರಲ್ಲ ಪಟ್ಕಸ್ ತುಂಬ್ಕೋತ ಯಜಮಾನ ಬರ್ರಿ 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 ಯಜಮಾನ್ರಲ್ಲೇ ಬರ್ರಿ ಒಂದು ಸ್ವಲ್ಪ ವೇದಿಕೆ ಬರ್ರಿ ಹಂಗೆ ಒಬ್ರು ಕರೆಸ್ರಿ ಅವ್ರು ಹೇಳ್ತೀನಿ ನಮ್ಮ ಜೊತೆಗೆ ಅವ್ರೊಬ್ರು ಬರ್ಲಿ ಹಿರಿಯರು ಬರ್ರಿ ಹಂಗ ಬರ್ರಿ ನೀವು ಏನೋ ಮಾಡ್ಬೇಡ ನಮ್ಮ ಜೊತೆಗೆ ಬರ್ರಿ ನೀವು ಇಂದ್ರ ಬರ್ರಿ ಬರ್ರಿ ಒಬ್ರು ಯಾರು ಬರ್ರಿ ಇಂತಾರ ಒಕ್ಕಲತನದಾಗ ಎಲ್ಲ ಗೊತ್ತಿದ್ದಕ್ಕಂಥವ್ರು ಯಾರಾದ್ರೂ ನೀವು ಒಬ್ರು ಬರ್ರಿ 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 ಅಜ್ಜರ ಬರ್ರಿ ಬರ್ರಿ ಈ ಕಣದಾಗ ಹೊಲದಾಗ ಗುಡಿಸಲ ಅಂತ ಹಾಕ್ತಿದ್ರು ನಿಮಗೆಲ್ಲ ಗೊತ್ತಿರಿ ಗುಡಿಸಲ ಯಾಕೆ ಹಾಕ್ತಿದ್ರು ಅನ್ನೋ ಉದ್ದೇಶ ಅಂದ್ರೆ ನಮ್ಮ ಕೆಲಸ ಮಾಡೋತ್ತ ದನಿವಾಯ್ತಂದ್ರೆ ನೀರು ಕುಡಿಯಾಕಿರ್ಬೋದು ಊಟ ಮಾಡಾಕಿರ್ಬೋದು ಹೊಲದಾಗ ಗುಡಿಸಲ ಅಂತ ಇರ್ತಿತ್ತು ಈಗಿನ ಮಕ್ಕಳಿಗೆ ಗುಡಿಸಲ ಅಂತ ಗೊತ್ತಿಲ್ಲ ಇದಕ್ಕೇನಂತಾರಂತ ನೀವೆಲ್ಲ ಹೇಳೋರಂತ ಒಬ್ರು ಯಾರು ಬರ್ರಿ ನಾವು ಇಂಥರ ಅಂತ ಕೇಳೋದಿಲ್ಲ ಒಬ್ರು ಹಿರಿಯರು ಯಾರಾದ್ರು ಬರ್ತೀರಿ ಬರ್ತಾರ್ರಿ ಹಾ ಹುಡ್ರ ಇದಕ್ಕೇನಂತಾರಲ್ಲ ತಮ್ಮ ಇದಕ್ಕ ಕಂಬಳಿ ಇಲ್ಲ ಕಂಬಳಿ ಒಪ್ಕೊಂತೀನಿ ಗುರುಗಳ ಹೌರಿ ಈ ಹುಡುಗ ದೇವ್ ಅಂತನ್ರಿ ಅವ ಹೌದಾ ಏ ದೇವ್ ಅಲ್ಲಪ್ಪ ಹಾ ಅವಂಗ ಗೊತ್ತಿಲ್ಲ ಏನ್ರಿ ಅದು ಮೇಟಿ ಕಣದಾಗ ಮೇಟಿ ಅಂತ ಇರ್ತಿತ್ತು ನಿಮಗೆಲ್ಲ ಗೊತ್ತಿಲ್ಲ ಊರು ಮುಂದೆ ಹೊಲದಾಗ ಕಣ ಮಣ್ಣು ಗೆಬ್ರಿ ನೀರು ಹೊಡೆದ ಎತ್ತಿಲೆ ತುಳಿಸಿ ಸಗಣಿ ರಾಡಿ ಹಾಕಿ ಸಾರಿಸಿ ಗಟ್ಟಿ ಮಾಡಿ ಪೂಜೆ ಮಾಡಿ ಕಣದಾಗ ಮೇಟಿ ಅಂತ ನಡೀತಿದ್ರು ಆ ಮೇಟಿಗೆ 2 ಎತ್ತು 4 ಎತ್ತು 8 ಎತ್ತು ಕಟ್ಟಿ ಹಂತಿ ಕಟ್ತಿದ್ರು ರಾಶಿ ಮಿಷನ್ ಬಂದು ಇವೆಲ್ಲ ಮಾಗ್ಯವ ಜೋಳದ ತೆನಿ ತಗೊಂಡು ಬಂದ ಅದರ ಕಣದ ಹಾಕಿ 2 ಎತ್ತು 4 ಎತ್ತು ಲೇ ತಮ್ಮ ಹೊತ್ತಿಗೆ ಬಡ ಬಡ ಬರ್ರಿ ಹತ್ತಿ ಹೊಡಿ ಬರ್ರಿ ಲೇ ತಮ್ಮ ಬಡ ಬಡ ಬರ್ರಿ ಹೋ ಹೊಲನ ಹಂತಿಯ ಕಟ್ಟುತ್ತಲೇ ಎಂತವನ ನೆನಿಬೇಕು ಪಂಚಾಳಾದಯ್ಯೋ ಹರಳಯ್ಯೋ ಪಂಚಾಳಾದಯ್ಯೋ ಹರಳೈ ಮಾಡಿದ ಕುಂಟಿ ಚಿಂತಿಲ್ಲದ ಕಂಕಿ ತಗದೇನೋ ಅಡಿಗೇರಿ ಹನುಮಪ್ಪ ಗಂಡು ಮಗನ ಕೋಣಪ್ಪ ನನಗಲ್ಲು ನನ್ನ ಗೆಳತಿಗೆ ನನಗಲ್ಲು ನನ್ನ ಗೆಳತಿಗೆ ಕೊಟ್ಟರ ಬೆಂಡಿನ ತೇರ ಎಳಿಸೇನು
ಹುಲಿಗೆ ನರಗುಂದಕ ಬೇರ ಬಿಟ್ಟಾವೋ ನರಗುಂದಕ ಬೇರ ಬಿಟ್ಟಾವೋ ಯಮಡೂರ ಪೀರ ಸಾಯಬಗ ನೆರಳಾಗಿ ಎಲ್ಲಮ್ಮನ ಗುಡ್ಡಕ್ಕ ಎಲ್ಲ ಸಂಗೀತ ಬೇಕ ಬಂಡಿ ಹೊಡಿಲಾಕ ಮಗ ಬೇಕ ಬಂಡಿ ಹೊಡಿಲಾಕ ಮಗ ಬೇಕ ಎಲ್ಲಮ್ಮ ಸಸಿ ಬೇಕ 16 ಎತ್ತವ ನೋಡ ಇದರ ಗೋದಲಿ ನೋಡ ಸದರಾಗಿದರಾಗಿ ಮಲಿಗಾವು ಸದರಾಗಿದರಾಗಿ ಮಲಿಗಾವು ನಂಬಸವ ನೆದರಾಗಿ ಮೇವ ತಿನವಲ್ಲು ಹುಚ್ಚ ನಂಬಸವ ಹುಲಿಯ ಬಾಟಿಗೆ ಹೋಗಿ ಹುತ್ತಾದ ಮೇಲೆ ಮಲಿಗಾನು ಹುತ್ತಾದ ಮೇಲೆ ಮಲಿಗಾನು ನಂಬಸವ ಮುತ್ತಿನ ಸರಗ ಮೇಲ್ ಮಾಡು ಕಲ್ಲ ಕಟ್ಟಿದ ಬಾವಿ ಮಲ್ಲಿಗೆ ಸೋಬಾನ ಕಲ್ಲ ಗಲ್ಲಮ್ಮ ಗದಗೀನ ಕಲ್ಲ ಗಲ್ಲಮ್ಮ ಗದಗೀನ ಪ್ಯಾಟ್ಯಾಗ ಗೊಲ್ಲಾರಾಡ್ಯಾರೋ ಪಗಡೀನ ಹಿಂಗ ಬೆಳ್ ಬರ್ತಾನ ಹಂತಿಪದ ಹಾಡ್ತಾ ಹಾಡ್ತಾ ಬೆಳಗು ಮುಂಜಾನೆ ಬೆಳ್ಳಿ ಚುಕ್ಕಿ ಮೂಡ್ತಿತ್ತು. ಬೆಳ್ಳಿ ಚುಕ್ಕಿ ಮೂಡಿದಾಗ ನಮ್ಮ ಬಸವಣ್ಣ ಸಾವಕಾಶಿ ಹೆಜ್ಜೆ ಹಾಕ್ತಿದ್ದ. ಯಾಕೆ ಸಾವಕಾಶಿ ಹೆಜ್ಜೆ ಬಸವಣ್ಣ ಹಾಕ್ತಿದ್ದ ಅಂದ್ರ ಬಸವಣ್ಣನ ಕನಕಾಲ ರಾಸಿ ಬಸವಣ್ಣನ ಮನಕಾಲ ಮ್ಯಾಲೆ ಬಂದಿರ್ತಿತ್ತಂತೆ. ಅದಕ್ಕೆ ಬಸವಣ್ಣ ದನ್ಕೊಂಡು ಸಾವಕಾಶಿ ಹೆಜ್ಜೆ ಎತ್ತ ಹಾಕುವತ್ನಾಗ ನಮ್ಮ ರೈತ ಬಸವಣ್ಣನ ಕೇಳ್ತಾನೆ ಏನಂತ ಕೇಳ್ತಾರ್ರಿ? ಯಾಕೋ ಬಸವ ಬೆಲ್ಲಗ ನಡಿಯತಿ ಯಾಕೋ ಬಸವ ಬೆಲ್ಲಗ ನಡಿಯತಿ ಕನಕಾಲ ರಾಸಿ ಮನ್ಕಲ್ಗೆ ಬಂದೈತಿ ಹುಲಿಗೆ ಹುಲಿಗೆ ರಾಸಿ ಮನ್ಕಲ್ಗೆ ಬಂದೈತಿ ಕನಕಾಲ ರಾಸಿ ಮನ್ಕಲ್ಗೆ ಬಂದೈತಿ ಬೋದ ನಿಮ್ಮವ್ವ ಬುತ್ತಿಯ ತಂದಾಳ ಬೋದ ನಿಮ್ಮವ್ವ ಬುತ್ತಿಯ ತಂದಾಳ ಯಾಲಕ್ಕಿ ಸಂಟಿ ಮರದ ಬಂದಾಳ ಕಬ್ಬಿನ ಮೇಟಿ ಕಂಚಿನ ಕಣ ಕಬ್ಬಿನ ಮೇಟಿ ಕಂಚಿನ ಕಣ ಮುತ್ತಿನ ಸಳ್ಳು ಊರ್ಗುಳೆ ರಾಶಿ ಮುತ್ತಿನ ಸಳ್ಳು ಊರ್ಗುಳೆ ರಾಶಿ ಊರ್ಮಲಯ ಊರ್ಗುಳೆಯ ಊರ್ಮಲಯ ಊರ್ಗುಳೆಯ ಹುಲ್ಲಲಿಗೆ 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 ಹಿಂಗ ಬೆಳ್ಳ ಬೆಳ್ತಾನ ರಾಶಿ ಮಾಡಿ ರಾಶಿಯನ್ನ ಮೆಟ್ಟತಿ ತೂರ್ತಿದ್ರು. ಹೌದು. ಕನ್ನಡಾಗಿದ ಮೇಟಿ ಈಗೊಂದು ಕುರ್ಚಿ ಇಟ್ಟು ಅಷ್ಟ ನಾವು 3 ಕಾಲಿನ ಮೆಟ್ ಅಂತ ಇರ್ತಿತ್ತು. ಆ ಮೆಟ್ಟನ್ನ ಹತ್ತಿ ರಾಶಿ ತೂರಿ ಗಾಳಿ ದೇವನ ಕರಿತಿದ್ವು. ಹುಲ್ಲಿಗೆ ಅಂದ್ರೆ ಗಾಳಿ ದೇವನ ಕರೆದಾಗ ನಾವಲ್ಲ ಗಾಳಿ ಸರಿಯಾಗಿ ಬೀಸಪ್ಪ ಗಾಳಿ ದೇವ ಗಾಳಿ ಕೊಡು ನಮ್ಮ ರಾಶಿ ಹುಲಸಾಗ್ಲಿ ಅಂತೇಳಿ ರಾಶಿ ಮಾಡಿ ಆ ರಾಶಿಯನ್ನ ಮುತ್ತೈದರ ಕಡೆಯಿಂದ ಪೂಜೆ ಮಾಡಿಸಿ ದಾನ ಧರ್ಮ ಮಾಡಿ ಉಡಿ ತುಂಬಿ ಎಲ್ಲ ದಾನ ಧರ್ಮ ಮಾಡಿ ಆಯ್ಗಾರ ಐನಾರ್ ಅಂತಿರ್ತಿದ್ರು, ಕಂಬಾರ್ ಅಂತಿರ್ತಿದ್ರು, ನೇಕಾರ ಅಂತಿರ್ತಿದ್ರು, ಎಲ್ಲರಿಗೂ ದಾನ ಧರ್ಮ ಮಾಡಿ ಬಂಡ್ಯಾಗ ರಾಶಿ ಇರ್ಕೊಂಡು ಎಲ್ಲಿ ತೊಗೊಂಡು ಬರ್ತಿದ್ರು ಅಂದ್ರೆ ಊರ ಮುಂದೆ ಮನಿ ಬಾಕಲ್ದಾಗ ಅಂಗಳದಾಗ ಹಗೆ ಅಂತಿರ್ತಿದ್ದು. ಹಾಗೆ ಹೂ ಬಳಕ ಅಂತಿದ್ರು. ಇಲ್ಲಿ ಏನಂತಾರೆ ಹಗೆ ಅಂತಾರನ್ರಿ ಏನಂತಾರ್ರಿ ಹಗೆ ಅಂತಾರಲ್ರಿ. ಈಗ ಹಾಗೆ ಸಿ ರೋಡ್ ಬಂದೆಲ್ಲ ಹಾಗೆ ಮುಚ್ಚಿಗ್ಯಾವ. ಹೌದು. ಹಾಗೇಕ ಜೋಳ ಹಾಕಾಗ ನಮ್ಮ ರೈತ ಎಂತ ಚಂದ ಬಂಡಾಗ ಹೇರ್ಕೊಂಡು ಬರ್ತಿದ್ರ ಅಂತಂದ್ರ ಏ ತಮ್ಮ ಮಳಿ ಬರೋಂಗೈತಿ ಬಡ ಬಡ ಹೇರ್ಕೊಂಡು ನಡ್ಲಿ ಬಂಡಾಗ ರಾಸಿನ ಹೋಗೋಣಲ್ಲ. ಹಲೋ ಚೂರಿ ಎತ್ತಿ ನೀರು ಕೊಡ್ಸ. ಹಲೋ 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 ಹಗರ್ ಕೊಡಿ ಒಂದ್ ಎತ್ತಿ ವಯಸ್ಸಾಗೈತಿ. ಹೋ 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 ಏ ಬಹೇ ಬಸವ ಬಹೇ ಮಾಲಿಂಗ ಏ ತಮ್ಮ ನಿಧಾನ ಹತ್ತು ಬಂಡಾಗ ಬಹೇ ಬಸವ ಬಹೇ ಮಾಲಿಂಗ ಇತ್ತ ಹೊಳತಮ್ಮ ನೀನು ಅಲ್ಲಿ ಮೈಕಿಗೆ ಇತ್ತ ಹತ್ತಿರ ಬರ್ರಿ ಈ ಕಡೆ ಅದ ಅಲ್ಲ ಈ ಕಡೆ ಬಾ ಈ ಕಡೆ. ಹಲೋ ಹಲೋ ಗಾಡಿಯ ದಾರಿ ಸಾಗಲಿ ನಮ್ಮ ಊರನ್ನು ಬೇಗ ಸೇರಲಿ ನಮ್ಮ ಊರನ್ನು ಬೇಗ ಸೇರಲಿ
ಗಾಡಿಯ ದಾರಿ ಸಾಗಲಿ ನಮ್ಮ ಊರನ್ನು ಬೇಗ ಸೇರಲಿ ನಮ್ಮ ಊರನ್ನು ಬೇಗ ಸೇರಲಿ ಹುಡೋದು ಹೊಸ ಬಂಡಿ ಹೊಡೆಯನು ಹಸು ಮಗ ಹಾ ಹುಡೋದು ಹೊಸ ಬಂಡಿ ಹೊಡೆಯನು ಹಸು ಮಗ ಆಲಿಸಿ ಕೇಳೋ ಬಸವಣ್ಣ ಆಲಿಸಿ ಕೇಳೋ ಬಸವಣ್ಣ ನನ್ನತ್ತು ಭೂಮಿ ತಲ್ಲನಸಿ ಕುಣಿದಾವು ಗೆಜ್ಜೆಗಲ್ಲಂದು ನಡೆದಾವು ಗಾಡಿಯ ದಾರಿ ಸಾಗಲಿ ಹಾ! ನಮ್ಮ ಊರನ್ನು ಬೇಗ ಸೇರಲಿ ಬಂಡಿ ಬಂಡಿಯು ಚಂದ ಬಂಡಿಯ ನಗ ಚಂದ 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 ನೋಡಲೋರಿಯ ಮುಖ ಚಂದ ನೋಡಲೋರಿಯ ಮುಖ ಚಂದ ಬಲು ಚಂದ ಬಂಡಿ ಹೊಡಿಯೋಣ ನಗು ಅಂದ ಬಂಡಿ ಹೊಡಿಯೋಣ ಮುಖ ಚಂದ ಗಾಡಿಯ ದಾರಿ ಸಾಗಲಿ ಊರನ್ನು ಬೇಗ ಸೇರಲಿ ನಮ್ಮ ಊರನ್ನು ಬೇಗ ಸೇರಲಿ 6,000 ಬಂಡಿ ದುಳೆದು ಹೋಗುವಾಗ 6,000 ಬಂಡಿ ಕುಣದು ಹೋಗುವಾಗ 6,000 ಬಂಡಿ ದುಳೆದು ಹೋಗುವಾಗ 6,000 ಬಂಡಿ ಕುಣದು ಹೋಗುವಾಗ ಓಹೋ ಆಹಾ 6,000 ಬಂಡಿ ತುಳೆದು ಹೋಗುವಾಗ 6,000 ಬಂಡಿ ಕುಳೆದು ಹೋಗುವಾಗ ತುಳು ಮುಟ್ಟೈತೋ ಮುಗಿಲಿಗೆ ತುಳು ಮುಟ್ಟೈತೋ ಮುಗಿಲಿಗೆ ಬಸವಣ್ಣ ಬೋಳು ತೊಟ್ಟೈತು ಶಿವನಿಗೆ ಬೋಳು ತೊಟ್ಟೈತು ಶಿವನಿಗೆ ಗಾಡಿಯ ದಾರಿ ಸಾಗಲಿ ಊರನ್ನು ಬೇಗ ಸೇರಲಿ ನಮ್ಮ ಊರನ್ನು ಬೇಗ ಸೇರಲಿ ಬಂಡಿಯ ಹೊಡೆವಾಗ ಬಾರ್ಕೊಲು ಬಿದ್ದೋಯ್ತು ಬಂಡಿಯ ಹೊಡೆವಾಗ ಬಾರ್ಕೊಲು ಬಿದ್ದೋಯ್ತು ಬಂಡಿಯ ಹೊಡೆವಾಗ ಬಾರ್ಕೊಲು ಬಿದ್ದೋಯ್ತು ಬಂಡಿಯ ಹೊಡೆವಾಗ ಬಾರ್ಕೊಲು ಬಿದ್ದೋಯ್ತು ಕಂಡ ಗೆಳೆಯಾರೇ ಕೊಡಿರಣ್ಣ ಕಂಡ ಗೆಳೆಯಾರೇ ಕೊಡಿರಣ್ಣ ನನ್ನತ್ತು ಮುಂದಕ್ಕೆ ಮುರೇಜೆ ನಡೆದಾವು ಮುಂದಕ್ಕೆ ಮುರೇಜೆ ನಡೆದಾವು ಗಡಿಯ ದಾರಿ ಸಾಗಲಿ ನಮ್ಮ ಊರನ್ನು ಬೇಗ ಸೇರಲಿ ನಮ್ಮ ಊರನ್ನು ಬೇಗ ಸೇರಲಿ ಓಹೋ ಬಾಹೇ ಬಸವ ಬಹೇ ಮಲಿಂಗ ಬಾಹೇ ಬಸವ ಬಹೇ ಮಲಿಂಗ ಬರ್ಲಿ ಜೋರ ಹೆಸರು ಚಪ್ಪಾಳೆ ರೈತರ ಬದುಕು ನಿಜ ಅನಿಸಿದ್ರೆ ಮಾತ್ರ ಇದು ನೀವೇ ಹಿಂಗ ನಮ್ಮ ರೈತರ ಬದುಕಾಗಿತ್ತು ಹಿಂದಿನ ಬದುಕು ಅಷ್ಟು ಸುಲಭವಾಗಿರ್ಲಿಲ್ಲ ಹಿಂಗ 4 ಎತ್ತು 8 ಎತ್ತು ತುಳಸಿ ರಾಶಿಯನ್ನ ಮಾಡ್ತಿದ್ರು ಹೌದು. ಅಷ್ಟು ಒಂದು ದನಿಕೆ ಅವರಲ್ಲಿತ್ತು ಆದ್ರೆ ಈಗ ಏನಾಗೈತ್ರಿ ಈಗೆಲ್ಲ ಭೂಮಿಯ ಬಣ್ಣವನ್ನ ಹಾ. ರೈತ ತಗೊಂಡ್ತಿದ್ದ ಹೌದ್, ತನ್ನ ಬಣ್ಣ ಭೂಮಿ ಕೊಡ್ತಿದ್ದ ಭೂಮಿ ರೈತ ಕೊಡ್ತಿದ್ದ ಅಂತ ಹೇಳ್ತಿದ್ರು ಹಿರಿಯರು ಹೌದು ಆದ್ರೆ ಈಗೆಲ್ಲ ರಾಶಿ ಮಸಿನ ಬಂದ ಹಾ ಮುಂಜಾನೆ ತೆನಿ ಮುರಿದಂದ್ರ ಸಂಜೆ ರಾಶಿ ಆಗಿರ್ತೈತ್ರಿ ಈಗ ಅದು ಹೋಗೈತಿ ಮೇಡಮ್ ಈಗ ಬರೀ ಕಟಾವ್ ಮಿಷನ್ ಬಂದ್ಬಿಟ್ಟ ಎಲ್ಲ ಹೌದ್ 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 ಅರ್ಧ ತಾಸನಿಗೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಯಾಗಿರ್ತಾರೆ ಮತ್ತು ಇವೆಲ್ಲ ಯಾಕೆ ಮರ್ತೀವಿ ಅಂದ್ರೆ ಇವು ಗೊತ್ತಾಗಬೇಕು ಅನ್ನೋ ಒಂದು ವಿಚಾರ ಅಂದ್ಕೊಂಡು ಈಗಿನ ಪೀಳಿಗೆ ಗೊತ್ತಾಗಲಿ DJ ಸಾಂಗ್ ಹಚ್ಕೊಂಡಿದ್ದು ಈಗಿನ ಪೀಳಿಗೆ ನಮ್ಮ ಜನಪದ ಅಲ್ಲ ಈಗ DJ ಸಾಂಗ್ ಹಚ್ಚಿ ಕುಣದು ಮೈ ದರ್ಕೋಸ್ತಾರ್ರಿ ಹೌದು ಅವಾಗೆಲ್ಲ ಹಿಂದ್ ಹಿರಿಯರು ಈ ರೀತಿ ಎಲ್ಲ ದುಡಿದು ಹಾ. ಮೈ ಹಣ್ಣನ್ನ ಆಗಂಗ ದುಡಿದು ಶ್ರಮ ವಹಿಸಿ ತಮ್ಮ ಒಂದು ಜೀವನವನ್ನು ಸುಲಭ ಮಾಡ್ಕೋತಾ ಇದ್ರು ಇದು ನಮ್ಮ ಗಣಮಕ್ಕಳ ಬದುಕು ಇದಾಗಿತ್ತಂದ್ರೆ ಹೆಣ್ಮಕ್ಳ ಬದುಕು ಈಗ ಇವರು ಕೂಡ ದನಕೊಳದ್ ಬಿಟ್ಬಿಟ್ರಲ್ಲ ಅವಾಗ ನಮ್ಮ ಅಮ್ಮ ಬಂಕದ ಹಾಕೊಂಡಿದ್ದನ್ ಜೋಳ ಬೀಸಾಕತ್ತಿದ್ರೆ ಬೆಳ್ತನ ಬೀಸ್ತಿದ್ಲು ಅದು ಹಾಡ್ಕೊತ ಬೀಸ್ತಿದ್ರಿ ಗುಡ್ರುಗಳ ಈಗ ಕುಟ್ಟು ಮಿಷನ್ ಕುಟ್ಟು ಪದ ಸೋಬಾನ್ ಪದ ಬೀಸುಕಲ್ ಪದ ಯಾಕೆ ಮಾಯಾಗ್ಯಾವ ಅಂದ್ರೆ ಮಿಕ್ಸರ್ ಗ್ರೈಂಡರ್ ಬಂದು ಮಾಯಾಗ್ಯಾವ ಕರೆ ಐತ್ರಿ ಹೆಂಗ ಬೀಸ್ತಿದ್ಲ ನಮ್ಮಮ್ಮ ಗಿದ್ದನ್ ಜೋಳನ ಹೆಂಗ್ ಬೀಸ್ತಿದ್ದಾಳ ಬಂಕಕ್ಕ ಹಾಕಿನ ಒಂಟಿ ಮಠದ ಕಲ್ಲ ಬೀಸಾಕ
ಕುಂತೀನಿ ಬಿಳಿ ಜೋಳ ಯವ್ವ ಭಿಕ್ಷಾ ಬೇಡಾಕ ಶಿವ ಬಂದ ಯಾವೂರ ಮುತ್ತುಗಾರ ಮುಂದಿನಲ್ಲಿ ಮಾಸ್ತಾರ ನನ್ನ ತಮ್ಮ ಯವ್ವ ಸುಬೇದಾರ ಯವ್ವ ಯಾವೂರ ಮುತ್ತುಗಾರ ಗಟ್ಟಿಯ ದಡಿ ಸಣ್ಣ ದೀಪದ ಕುಡಿ ಸಣ್ಣ ನಟ ಕಡಿಯೋಣ ನಡ ಸಣ್ಣ ಯವ್ವ ಯಾವೂರ ಮುತ್ತುಗಾರ. ನೋಡಿ ಈ ಹಾಡನ್ನ ಯಾವ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪಡೆದುಕೊಂಡಿರ್ತಕ್ಕಂಥ ಹೆಣ್ಣುಮಗಳು ಹೇಳಿದ್ದಲ್ಲ ಈ ಜನಪದ ಹಾಡನ್ನ. ಹೌದ್ರಿ. ಹೆಬ್ಬಟ್ಟಿನ ಹೆಣ್ಣುಮಗಳು ಓದಾಕ ಬರಿಯಾಕ ಬರಿದಿರತಕ್ಕಂಥ ಅನಕ್ಷರತೆ ಹೆಣ್ಣುಮಗಳ ಬಾಯಿಂದ ಬಾಯಿಗೆ ಜನಪದ ಹಾಡನ್ನು ಕಟ್ಟಿದ ಪ್ರಾಸಬದ್ಧವಾಗಿ. ದಟ್ಟಿಯ ದಡಿ ಸಣ್ಣ ದೀಪದ ಕುಡಿ ಸಣ್ಣ ನಟ್ಟ ಕಡಿಯವನ ನಡಸಣ್ಣ 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 ಅಂತೇಳಿ ನಟ್ ಕಡಿದು ದೂರ ಉಳಿತೀರಿ ಅನ್ನೋರೀಗ. ನಟ್ ಕಡಿದು ಗೊತ್ತೈತೇನ್ರಿ ಹೆಂಗೆ ಕಡಿತಿದ್ರು ಅನ್ನೋದು? ನಟ್ ಕಡಿದು ಗೊತ್ತಿಲ್ಲಲ್ರಿ? ಅಲ್ರಿ ಗುದ್ಲಿ ಮಾರಿನ ನೋಡಿಲ್ಲ, ಗುದ್ಲಿ ಅಂತಂದು ಮನ್ಯಾಗ ಗೊತ್ತಿಲ್ಲ ಈಗಿನವ್ರಿಗೆ. ಅವಾಗಿನ ಹಿರಿಯರ ಹಾ 4 ಕಟ್ಟಿ 6 ಕಟ್ಟಿ 8 ಕಟ್ಟಿ ಒಡ್ಡನ್ನ ಹಾಕೊಂಡು ಬರ್ತಿದ್ರಂತ. ಹಾ ಒಂದು ತುಂಬಿದ ಚೀಲ ಜೋಳವನ್ನ ತಾವೊಬ್ರ ತಗೊಂಡು ಹೆಗಲ್ ಮೇಲೆ ಹಾಕೋತಿದ್ರಂತ್ರಿ ಅವಾಗಿನ ಹಿರಿಯರು. ಈಗ ಒಂದು ಸುಮಾರಿ ಚೀಲ ಎತ್ತಬೇಕಾದ್ರ ಮತ್ತೊಬ್ಬರಿಗೆ ಸಹಾಯ ಬೇಕಾಗಿ 4 ಮಂದಿ ಕರೀತಾರ್ರಿ. ಕರೆನ ಹೌದಲ್ರಿ ಗುರುಗಳ? ನಮ್ಮಮ್ಮ ಬೀಸು ಕಲ್ಪದ ಅಷ್ಟ ಹಾಡ್ತಿದ್ರ, ದನಿವಾಯ್ತಂದ್ರೆ ಕುಟ್ಟುಪದ ಹಾಡ್ತಿದ್ಲ, ಎಂತ ಚಂದ ಹಾಡ್ತಿದ್ಲ. ಹೆಂಗ್ ಹಾಡ್ತಿದ್ಲ? ನೆವನಿಯ ಕುಟ್ಟಿ ಕುಟ್ಟಿ ನೊಯ್ಯುತ್ತವ 2 ರಟ್ಟಿ, ನೆವನಿಯ ಕುಟ್ಟಿ ಕುಟ್ಟಿ ನೊಯ್ಯುತ್ತವ 2 ರಟ್ಟಿ, ಬೆಳವಲ ನಾಡಿಗೆ ಕೊಟ್ಟಾರವ್ವ ನಾಬಲುಗಟ್ಟಿ, ಬೆಳವಲ ನಾಡಿಗೆ ಕೊಟ್ಟಾರವ್ವ ನಾಬಲುಗಟ್ಟಿ, ನೆವನಿಯ ಕುಟ್ಟಿ ಕುಟ್ಟಿ ನೊಯ್ಯುತ್ತವ 2 ರಟ್ಟಿ, ನೆವನಿಯ ಕುಟ್ಟಿ ಯಪ್ಪ. ನಿಮ್ಮವರು ಚಟ್ನಿ ಮಾಡ್ಬೇಕಾದ್ರೆ ಎದಕ್ಕೆ ಹಾಕ್ತಾರೆ ಈಗ? ತಡಿ ಅವ್ರು ಹೇಳ್ತಾನೆ ಎದಕ್ಕೆ ಹಾಕ್ತಾರೆ. ಹೆಂಗ ಜೋರ ಹೇಳ. ಮಿಕ್ಸರ್ ರೀ. ಹಾ ಮಿಕ್ಸಿ ಸೌಂಡ್ ಹೆಂಗಿರುತ್ತ್ರಿ? ಹೆಂಗಿರುತ್ತ ಮಿಕ್ಸಿ ಸೌಂಡ? ನೀವು ಸುಮ್ಮನೆ ಹೇಳ್ತಾನೆ, ಅವನೇ ಹೇಳ್ತಾನಿಲ್ಲ. ಸುಮ್ ಕುಂದ್ರಲಿ ಹೊಡ್ರಿ. ಹೇಳಿ ಹೆಂಗಿರುತ್ತ ನಿನಗೆ? ಅದ ನೀ ಕೇಳಿಸಿದ್ದು ಹೇಳಿ. ನೀನು ಹೆಂಗೆ ಬರ್ತ ಜೋರಾಗಿ ಹೇಳಿ ಸೌಂಡ್. ಚಟ್ನಿ ಕಿವಿ ಇಲ್ಲ ಅದಾವಲ್ಲ ಮತ್ತು ಕಿವಿ ಹಿಂಗೆ ನೋಡ್ರಿ. ಚಟ್ನಿ ಮಾಡ್ಬೇಕಾದ್ರೆ ಬಟನ್ ಹಾಕಿಬಿಟ್ರೆ ಟ್ರರ್ ಅಂತ ಅದಿರ್ತೈತಿ, ಹೌದಿಲ್ಲ? ಮುಂಜಾನೆ ಚಟ್ನಿ ತಿಂದು ಪಡ್ರ ಅಂತ ಇರ್ತೈತಿ. ಸೇಮ್ ಏನಂತಿರುತ್ತ? ಪಡ್ರ ಅಂತ ಇರ್ತೈತಿ. ಅದು ಸೇಮ್ ಸೌಂಡ್ ರೀ. ಎಷ್ಟೆಷ್ಟು ಬರಕ್ ಬರೋದಿಲ್ಲ. ಈ ಪರಿಸ್ಥಿತಿ ಸುಟ್ಟ ಆಹಾರವನ್ನ ಉಂಡ ಹಂಗಾಗೈತ್ರಿ ಪರಿಸ್ಥಿತಿ. ಯಾಕೆ ಇದನ್ನೆಲ್ಲ ಮರ್ಯಾಕತ್ತೀವಿ ಅಂದ್ರೆ ಇಂಥ ಮಿಕ್ಸರ್ ಗ್ರೈಂಡರ್ ಬಂದು ಯಾರ ಮನೆಗಾರ ಬಿಸಿಕಲ್ಲು ಒಳಕಲ್ಲ ಅದಾವ ಅಂದ್ರೆ ನೆಪ್ಪಕ್ಕೆ ಮಾತ್ರ ಪೂಜೆ ಮಾಡಕ್ಕಷ್ಟೇ ಇಟ್ಕೊಂಡು ಏನಾರ ಮನ್ಯಾಗ ಲಗ್ನ ಮುಹೂರ್ತ ಶುಭ ಸಮಾರಂಭ ಕಷ್ಟವನ್ನ ಬಳಕೆ ಮಾಡ್ತೀವ್ರಿ. ಉಳಿದ ಟೈಮ್ನಾಗ ಬಳಕೆನ ಮಾಡೋದಿಲ್ಲ. ಇಷ್ಟ ಅಲ್ಲ, ನಮ್ಮ ಮನ್ಯಾಗ ಏನಾದ್ರು ಮದುವೆ ಮುಂಜಿ ಶುಭ ಕಾರ್ಯಗಳು ನಡೆದ್ರೆ ಅವಾಗೆಲ್ಲ ಹಿರಿಯರ ಹೆಂಗಿತ್ತಪ್ಪ ಅಂದ್ರೆ ಮದುವೆ ಮಾಡ್ಬೇಕಾದ್ರೆ 1 ತಿಂಗಳ ಗಂಟ್ಲೆ ಸವರಿಸ್ತಿದ್ರಂತೆ. ಹೆಣ್ಣಿನವರು ಗಂಡಿನವ್ರ ಕಡೆ ಕುಂತು ವರ್ಣನೆ ಮಾಡಿ ಹಾಡೋದು, ಗಂಡಿನವ್ರು ಹೆಣ್ಣಿನ ಕುಂತು ವರ್ಣನೆ ಮಾಡಿ ಹಾಡೋದು, ಸೋಬಾನಿ ಪದ ಅಂತ ಹಾಡ್ತಿದ್ರಂತೆ. ಇದ್ರುಗಳು ಪದಗಳಂತ ಹಾಡ್ತಿದ್ರಂತೆ. ಈಗ ಮದುವೆ ಆಗಬೇಕಾದ್ರೆ 2 ಸೈ 2 ಮಾಲಿ, 2 ಸೈ 2 ಮಾಲಿ. ಮದುವೆ ಮುಗಿಬೇಕಾದ್ರೆ 2 ಸೈ ಅಷ್ಟೇ. ನಮ್ಮ ಒಂದು ಊರಾಗ ಹೆಣ್ಮಗಳದ್ದು ಮದುವೆ ನಡೆದಾಗ ಗೌಡ್ರ ಮಗನ ಮದುವೆ ನಡೆದಿದ್ದಂತೆ. ಮದುವೆ ನಡೆದಾಗ ಸೋಬಾನ ಪದ ಹಾಡಕ್ಕೆ ಯಾರೂ ಊರಾಗೆಲ್ಲ ಹುಡುಕಾಡಿದಂತ ಜಗಜಿನೊಳಗೆ ಯಾರೂ ಸಿಗ್ಲಿಲ್ಲಂತ. ಇಲ್ಲಿ ಕುಂತಾಳಲ್ಲ ನಮ್ಮ ಅಮ್ಮ ಹಂಕದ ಒಬ್ಬರು ಅಮ್ಮ ಕೂತಿದ್ದಂತೆ. ಹಿರಿಯ ಮನುಷ್ಯಳು ಅಮ್ಮ ಭಾಳ ಚಂದ್ರ. ಅಮ್ಮರ ಹೆಸರು ಗೊತ್ತಿಲ್ಲ. ಅಮ್ಮರ ಹೆಸರು ಹೇಳ್ರಿ. ಏನ್ರಿವ ನಿಮ್ಮ ಹೆಸರು? ಹಸಿರು ಸೀರೆ ಉಟ್ಕೊಂಡು ಕುಂತಾರಲ್ರಿ ಅಮ್ಮರ. ಇಲ್ಲಿ ಹೆಸರು ಹೇಳ್ಬೇಯವ್ವ. ಬಸಮ್ಮ, ಹೀರಾಬಾಯಿ. ಹೀರಾಬಾಯಿ ಗೌಡ್ರ ಮಗನ ಮದುವೆ ನಡೆದಾಗ ಹೀರಾಬಾಯಿ ಅಮ್ಮನ ಸೋಬಾನ್ ಪದ ಹಾಡಕ್ ಕರೆದ್ರಂತ. ಯಾರು ಸೋಬಾನ್ ಪದ ಹಾಡೋರಿಲ್ಲ ಅಂತೇಳಿ ಹುಡುಕೊಂತ ಹೋದಾಗ ಹೀರಾಬಾಯಿ ಕಡೆ ಇಲ್ಲ, ಅಮ್ಮ ಭಾಳ ಚಂದ ಆಡ್ತಾಳೆ ಸೋಬಾನ್ ಪದ, ಹೋಗಿ ಕರ್ಕೊಂಡ್ಬಂದು ನಮ್ಮ ಮದುವೆ ಒಳಗೆ ಕುಂದ್ರಿಸಿ ಮಂಟಪದಾಗ ತಂದ್ರಂತ. ಹೀರಾಬಾಯಿ ಅಮ್ಮ ತಮ್ಮ ಯಜಮಾನ್ರಿಗೆ ಅನ್ನ ಮಾಡ್ಕೊಂತ ಒಲಿ ಮ್ಯಾಗ ಇಟ್ಕೊಂಡು ಕುದ್ದಿದ್ದಂತೆ. ಒಲಿ ಮ್ಯಾಗ ಅನ್ನಕ್ಕೆ ಇಟ್ಕೊಂಡು ಕುದ್ದಿದ್ದಂತೆ.
ಇವರು ಗೌಡ್ರು ಸುಮ್ಮನೆ ಬಿಡ್ಬೇಕಲ್ಲ, ಬಡ ಬಡ ಹೋಗಿ ಸೋಬಾನ್ ಪದ ಹಾಡಕ್ಕೆ ಹೀರಾಬಾಯಿ ಕರ್ಕೊಂಬರಂತ ಕಳಿಸಿದ್ರಂತ. ಓನೇನ್ ಹೆಣ್ಮಕ್ಳು ಹೋಗಿ ಹೀರಾಬಾಯಿ ಅಮ್ಮನ ಕರ್ಕೊಂಬಂದ್ರಂತ. ಹೌದು. ಕರ್ಕೊಂಬಂದು ಮದುವೆ ಮಂಟಪದ ಕುಂದ್ರಸ್ಯಾರ. ಆ ಹೀರಾಬಾಯಿ ಅಮ್ಮಗೊಂದು ಚಿಂತೆ ಐತಿ, ನನ್ನ ಗಂಡಗ ಒಲಿ ಮ್ಯಾಗ ಅನ್ನಕ್ಕೆ ಇಟ್ಟು ಬಂದೀನಿ, ಅನ್ನ ಹೊತ್ತಿತ್ತಂದ್ರೆ ಉಣ್ಣಾಕ್ ಬರೋದಿಲ್ಲ ಅಂಥೇಳಿ ಭಾಳ ಚಿಂತೆ ಮಾಡ್ಕೊಂತ ಹೆಂಗಾರ ಮಾಡಿ ವಿಷಯ ಮುಟ್ಟಿಸ್ಬೇಕಂತೇಳಿ ಹಾಡಿನಾಗ ಗಂಡ ವಿಷಯ ಹೇಳ್ತಾಳ. ಹೀರಾಬಾಯಿ ಅಮ್ಮ ತನ್ನ ಗಂಡಗೆ ಹೇಳ್ತಾಳೆ ಏನಂತ, ಹೆಂಗ್ ಹೇಳ್ತಾಳ? ಅಡಿಗೆಯ ಮನಿಯಾಗ ಅನ್ನಕ್ಕ ಇಟ್ಟೇನ, ಹೊತ್ತಿಗಿತ್ತೀತ ಹೋಗಿ ನೋಡ ಸಭಾನವ ಸಾನಿಂಗ. ಇಷ್ಟನ್ನೋದು ಆಟ ತಡ ಹೀರಾಬಾಯಿ ಅಮ್ಮನ ಗಂಡ ಚುಟ್ಟ ಸಿದ್ಕೊಂತ ಕೂತಿದ್ದಂತ ಕಟ್ಟಿ ಮಗ ಠಕ್ಕನ ಹೆಸರತ್ತಂತ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ನಮ್ಮ ಮುದುಕಿ ನನಗೆ ಊಟಕ್ಕೆ ಅಡಿಗೆ ಬೇಕಂತೇಳಿ ಅನ್ನಕ್ಕಿಟ್ಟು ಬಂದಾಳ, ಒಲಿ ಮ್ಯಾಗ ಅನ್ನಕ್ಕಿಟ್ಟಾಳ. ಅನ್ನ ಹೊತ್ತಿಗಿತ್ತಿದ್ದೆ ಅಂತ ಹಾಡಿನಾಗ ಹೇಳ ಅಂದನ. ಹೌದು. ಓಡೋಡಿ ಹೋದಂತ. ಓಡಿ ಹೋಗಿ ಅಜ್ಜ ಒಲಿ ಮಗ ಅನ್ನ ನೋಡಿದಂತ ಅನ್ನ ಹೊತ್ತಕತ್ತಿತ್ತಂತ. ಅನ್ನಕ್ಕೆ ನೀರು ಹಾಕಿ ಉರಿ ಹಚ್ಚಿ ಕತ್ತ 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 ಅನ್ನ ಕುದಿಸಿದ್ನಂತ. ಅನ್ನ ಮಾಡಿ ಕೆಳಗಿಳಿವಿ ಹೊರಗೆ ಬಂದಂತ. ಹೆಂಡ್ತಿ ನೀ ಏನು ಚಿಂತೆ ಮಾಡಬೇಡ, ನಾ ಅನ್ನ ಮಾಡಿ ಬಂದೆ, ನೀ ಸೋಬಾನ ಪದ ಹಾಡಲ್ಲೇ ಅಂತಂದು ಹೇಳಬೇಕಲ್ಲ. ಹೆಂಗೆ ಹೆಂಡ್ತಿಗೆ ಹೆಂಗೆ ಹೇಳ್ಬೇಕ? ಹೀರಾಬಾಯಿ ಅಮ್ಮನ ಗಂಡ ಅದ ಗೌಡ್ರ ಮಗನ ಮದುವೆ ಒಳಗೆ ಗುಗ್ಗಳು ಬರಕತ್ತಿತ್ತದ. ಗುಗ್ಗಳ ಟನ್ನನ ಜಿಗನತ್ತ ಜಿಗದನ. ಆ ವೀರ, ಆ ಸರ್ಪ, ಆ ವೀರ, ಆ ಸರ್ಪ, ನೀ ಹೇಳಿದ ಪ್ರಕಾರ ಅಡಿಗೆ ಮನೆಗೆ ಹೋದೆ, ಅಣ್ಣ ನೋಡಿದೆ, ಅಣ್ಣ ಹೊತ್ತಾಕತಿತ್ತು, ನೀರ್ ಹಾಕಿದೆ, ಕಥ ಕುದಿಸಿದೆ, ಕೆಳಗಿಳಿ ಬಂದ ಕಾಳಿಂಗ ಭದ್ರ ಕಡೆ 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 ಹೆಂಗೆ ಹೇತಿದು ಗಂಡ ಗೊತ್ತಾಕಿತ್ತಂತ್ರಿ, ಗಂಡಂದ ಹೇತಿ ಗೊತ್ತಾಕಿತ್ತಂತ. ಇಂಥ ಸಂಪ್ರದಾಯ ನಮಗೆಲ್ಲ ಇದ್ದು. ಅವೆಲ್ಲ ಈಗ ಡಿ ಜೆ ಹಚ್ಚಿ ಟ್ರ್ಯಾಕ್ ಸಾಂಗ್ ಹಾಡುವಂಥ ಪರಿಸ್ಥಿತಿ. ಮತ್ತೆ ಹೋಗಿ ಕೇಳಿವ ಅಮ್ಮ ಅಜ್ಜನ ಸೋಬಾನ್ ಬದ ಹಾಡುಂಬ ನಾನು ನೀನು ಕೊಡಿ ಅಂತೇಳಿ ಮತ್ತೆ ಅಜ್ಜ ಇರ್ಲಿ ಅಷ್ಟೇ ಅಲ್ರಿ. ಹಂಗ ಲಗ್ನ ನಡೆದಾಗ ಅವಾಗೆಲ್ಲ ನುಡಿಗಟ್ಟುಗಳನ್ನ ಹೇಳ್ತಿದ್ರು. ಲಗ್ನದೊಳಗೆ ಶುಭ ಕಾರ್ಯದೊಳಗೆ ಮದುವೆ ಮಂಟಪದೊಳಗೆ ಆರತಿ ಮಾಡ್ಬೇಕಾದ್ರೆ ಅಡ್ಡೋಣಿಗೆ ಅಂತಿದ್ವು. ಅವಾಗ ಅಡ್ಡೋಣಿಗೆ ಒಳಗೆ ಆರತಿ ಇಡ್ತಿದ್ರು. ಈಗ ಅಡ್ಡೋಣಿಗೆ ಹೋಗ್ಯಾವ್ರಿ, ಮಣಿ ಬಂದವ. ಇತ್ತಿತ್ಲಾಗ ಮಣಿನೂ ಹೋಗ್ಯಾವ. ಆಕಿ ಕೈನ ಆರತಿ ಈಕಿ ಕಸ್ಕೊಂತಾಳ, ಈಕಿ ಕೈನ ಆರತಿ ಆಕಿ ಕಸ್ಕೊಂತಾಳ. ಅಷ್ಟು ಅರ್ಜೆಂಟ್ನಾಗ ನಾವೆಲ್ಲ ಜೀವನ. ಈಗ ಅದ ಮದುವೆ ಒಳಗೆ ಆರತಿ ಮಾಡಿ ಕೆಳಗಿಡ್ಬೇಕು ಅನ್ನತ್ಲೆ ಒಬ್ಬ ಹೆಣ್ಮಗಳು ಮಣಿ ತಕೊಂಡ್ಲಂತ. ಹಂಗ ಮುತ್ತೈದರಿಗೆ ಎದ್ದಿದ್ದಿ ಮದುಮಕ್ಕಳಿಗೆ ಆರತಿ ಮಾಡಿ ಹಂಗೆ ಇಡಬೇಡ, ಚಂದಾಗಿ ಒಗಟ್ಟಿಟ್ಟು ಗಂಡನ ಹೆಸರು ಹೇಳಿದಂತೆ. ಒಬ್ಬ ಹೆಣ್ಮಗಳು ಇಂಥ ಚಂದ ಒಗಟ್ಟಿಟ್ಟು ಗಂಡನ ಹೆಸರು ಹೇಳಿದ್ಲು. ಹೆಂಗ್ ಹೇಳಿಲ್ಲಂದ್ರಿ, ಅಡ್ಡಗೋಡಿ ಮೇಲೆ ಗಿಡ್ಡ ಬಾಳಿ ಹನ್ನ ಯಾರ ನುಂಗ್ಯಾರೋ ಭಾವ್ ನುಂಗ್ಯಾನೋ ಭಾವ್ ನೋಟ್ ಕಡಿಲಿ ನಮ್ಮ ಶೆಟ್ಟಿ ಉಡ್ಯಾಗ ಪುಟಾಣಿ ಬಾ ನನ್ನ ಕಟಾನಿ ಗಂಗಾದ ಗಾರಿ ಗಂಡ ಎಂತಿ ವಾರಿಗೆ ಬೇಕು ಬಂತು ಉಷಾ ನನ್ನ ಗಂಡ. ಇಷ್ಟು ಪ್ರಾಸಬದ್ಧವಾಗಿರ್ತಕ್ಕಂಥ ನುಡಿಗಟ್ಟುಗಳು ಹೇಳಿದಂತೆ. ಇನ್ನೊಬ್ಬ ಹೆಣ್ಮಗಳು ಭಾಳ ಚಂದ ಹೇಳಿದಂತ ಆರತಿ ಮಾಡಿ ಕೆಳಗಿಡಬೇಕಲ್ಲ ಮಣಿ ತಕ್ಕೊಳ್ಳಂತ. ಅಮಾಸಿ ಕತ್ಲ ಗೋಧಿ ಬಿತ್ತಲ, ಅಮಾಸಿ ಕತ್ಲ ಗೋಧಿ ಬಿತ್ತಲ, ಗೊತ್ತಿದ್ದು ನನಗನ ಹೆಸರು ಕೇಳ್ತಿಲ್ಲ ನಿಮ್ಮ ಹೆಣ ಎತ್ಲ ಅಂದಂತ. ಬಾಬಾ ಅಂದೆ ನಾನು. ಅಲ್ಲಿ ಮಗಳು ಫೋಟೋಗ್ರಾಫರ್ ಆಗಿ ನಾವು ಹೋಗಿದ್ದೆ ಆ ಮದುವೆ ಒಳಗೆ. ಒಬ್ಬ ಹೆಣ್ಮಗಳು ಕಲಿತಂತ ಹೆಣ್ಮಗಳು ಬಂದ ಆರತಿ ಮಾಡಾಕಿ ಇಷ್ಟು ಚಂದ ಹೆಸರು ಹೇಳಿಲ್ಲ. ಹೆಂಗ್ ಹೇಳಿಲ್ಲ ಅಂದ್ರೆ ದೇವ್ರಿಗೆ ಹಾಕೋದು ಮಾಲೆ, ಮನಿಗೆ ಹಾಕೋದು ಕೀಲಿ, ದೇವ್ರಿಗೆ ಹಾಕೋದು ಮಾಲೆ ಮನಿಗೆ ಹಾಕೋದು ಕೀಲಿ, ಈಗ ನನ್ನ ಗಂಡ ನನ್ನ ಕೈಯಾಗ ಹುಚ್ಚಿಪ್ಯಾಲಿ ಅಲ್ಲಂತ. ಅದು ಬರೋಬ್ಬರಿನ ಐತಿ. ಇಂಥರ ಕೈಯ ಸಿಕ್ಕ ಹುಚ್ಚಿಪ್ಯಾಲಿ ಆಗಿರೋದ ಕರಿ ಐತಿ ನಮ್ಮಂತಾರ ಈಗಿನವ್ರ ಪರಿಸ್ಥಿತಿ. ಆಕಿ ಮುಗಿ ತಿನ್ನೋಬೇಕು ಬಂದಾಗ ಆಕಿ ಚಂದಾಗಿ ಒಗಟ್ಟಿಟ್ಟು ಹೆಸರು ಹೇಳಿದ್ಲು. ಆರತಿ ಮಾಡಿ ಹಂಗೆ ಇದು ಮಾಡಬಾರ್ದು, ಹೆಸರು ಹೇಳಿದ ತಕ್ಷಣ ಆಕೆ ಹೆಣ್ಮಗಳು ಇಂಥ ಚಂದ ಹೆಸರು ಹೇಳಿದ್ಲು. ಉಪ್ಪಿಟ್ಟು ಉದುರು ಬಾಳ ಉಳ್ಳಾಗಡ್ಡಿ ಸಬರ್ ಬಾಳ, ಉಪ್ಪಿಟ್ಟು ಉದುರು ಬಾಳ ಉಳ್ಳಾಗಡ್ಡಿ ಸಬರ್ ಬಾಳ, ನನ್ನ ಗಂಡಂದು ನನ್ನ ಮೇಲೆ ನೆದರ್ ಬಾಳ ಅಂದಂತ. ಎಲ್ಲರ ಗೊಳೆ ಅಂತ ನಾಕತ್ತಿದ್ರಂತ. ಇಷ್ಟೆಲ್ಲ ಹೆಸರು ಹೇಳ್ಕೊಂತ ಹೆಸರು ಪಾಳೆ ಮುಗೀತಂತ. ಫೋಟೋಗ್ರಾಫರ ಮದುವೆ ಒಳಗೆ ಫೋಟೋ ತೆಗಿಯಕತ್ತಿದ್ದಂತ ನನ್ನಂತವ. ಇಲ್ಲಿ ಅದಾರ ನೋಡ್ರಿ ನಮ್ಮ ಅಣ್ಣರಲ್ಲಿ ಇಬ್ಬರು. ಇಡೀ ದೇಶನ ಇವರಿಬ್ರು ಹೇಳ್ದಂಗೆ ಕೇಳ್ಬೇಕಂತ. ಫೋಟೋಗ್ರಾಫರು ಮತ್ತು ಕಟಿಂಗ್ ಶಾಪ್ನವರು ಯಾರು ಹೇಳಿದ್ರು ಕೇಳಿಕೂ ಕೂಡ ಇಬ್ಬರು ಮಾತನ್ನು ಕೇಳತ್ತಂತ್ರಿ ಇಡೀ ದೇಶ. ನಿಮಗೆಲ್ಲ ಗೊತ್ತಿರಲಿ.
ಒಂದು ಕಟಿಂಗ್ ಮಾಡಿಸ್ಕೊಳಕ್ಕೆ ಹೋದಾಗ ಕಟ್ಟಿಂಗ್ ಶಾಪ್ ನಾವು ಹಿಂಗೆ ಬಡ್ದ್ರೆ ಕುಂದಿರ್ಬೇಕು, ಹಿಂಗೆ ಹೊಡಿಸಿದ್ರು ಕುಂದಿರ್ಬೇಕು, ಇಲ್ಲಾಂದ್ರೆ ಕಟ್ಟಿಂಗ್ ಸರಿಯಾಗಿ ಆಗ್ಬೇಕಂದ್ರೆ. ಹೌದಿಲ್ರಿ? ಇನ್ನು ಫೋಟೋಗ್ರಾಫರ್ ಹತ್ರ ಹೋದಾಗ ಮನ್ಯಾಗ ಗಂಡ ಐತಿ ಗುದ್ದಾಡಿ ಬಂದ್ರು ಕೂಡ ಕುಸ್ತಿ ಹಿಡ್ದಿದ್ರು ಕೂಡ ಹಾ ಸ್ಮೈಲ್ ಅಂದ ತಕ್ಷಣ ಸ್ಮೈಲ್ ಕೊಡ್ಬೇಕು ಅವ್ರು, ಅಂದ್ರೆ ಫೋಟೋ ಚಂದ ಬರ್ಬೇಕಂತ. ಹಿಂಗೆ ಅಣ್ಣಾರು ಫೋಟೋಗ್ರಾಫರ್ ಆಗಿದ್ರಂತ. ಅದ್ರೊಳಗೆ ಒಬ್ಬ ನನ್ನಂತವ ಭಾಳ ಬೆರಕಿದ್ದಂತವ. ಅವು ಹೋಗಿ ಅಣ್ಣಾರ 1500 ರೂಪಾಯಿ ಕೊಟ್ಟು ಕೋಟು ತೊಗೊಂಡಿನಿ, ಹೊಳ್ಳಿ ಬೂಟಿಗೂ 1500 ಕೊಟ್ಟಿನಿ, ಫಸ್ಟ್ ಕ್ಲಾಸ್ ಫೋಟೋ ಬರ್ಬೇಕು ನೋಡ್ರಿ ಅಂದ್ರಂತ. ಅವ್ರ ಹತ್ರ ಹೋಗಿ ನನ್ನಂತ ಹೋಗೊಬ್ಬ ಕೇಳಿನಂತ. ಆಯ್ತು ರೀ ತೆಗಿತೀನಿ ಅಂದಂತ. 1500 ರೂಪಾಯಿ ಬೂಟಿ ಕೊಟ್ಟಿನಿ, 1500 ರೂಪಾಯಿ ಕೋಟಿ ಕೊಟ್ಟಿನಿ, ಫಸ್ಟ್ ಕ್ಲಾಸ್ ಫೋಟೋ ಬರ್ಬೇಕು, ಪಾಸ್ಪೋರ್ಟ್ ಫಸ್ಟ್ ಕ್ಲಾಸ್ ಫೋಟೋ ಬರ್ಬೇಕು, ಫೋಟೋ ಮಾತ್ರ ಪಾಸ್ಪೋರ್ಟ್ ಸೈಜ್ ಇರ್ಬೇಕಂದ್ರಂತ. ಫೋಟೋಗ್ರಾಫರ್ ಭಾಳ ಬೆರಕಿದ್ರಂತ. ಹಂಗಾರೆ ಫೋಟೋ ಕೊಳ್ಳಾಗ ಹಾಕೋರಿ ಅಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಚಲೋ ಬರ್ತಂದ್ರಂತ. ಫೋಟೋ ಹಾಕೋರಿ ಅಂದ್ರೆ ಏನು ಬೂಟ್ ಹಾಕೋ ಅಂದ್ರಿ? ಅಲ್ರಿ, ಬೂಟ್ ಕೊಳ್ಳಾಗ ಹಾಕೋಬೇಕು. ಅದಕ್ಕೆ ಈ ರೀತಿಯೊಳಗೆ ನಾವೆಲ್ಲ ಹಾಸ್ಯಗಳನ್ನು ಹುಡುಕೊಂತೋದ್ರೆ ಎಲ್ಲಾದ್ರೂ ಸಿಗುತ್ತಾವ ಅನ್ನೋದಕ್ಕೊಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಅಲ್ಲಿ ಫೋಟೋಗ್ರಾಫರ್ ಆರತಿ ಮಾಡಿ ಕೆಳಗಿಡ್ಬೇಕಾದ್ರೆ ಒಬ್ಬ ಹೆಣ್ಮಗಳು, ಯಪ್ಪ ನೀನು ಬರೀ ಫೋಟೋ ತೆಗೆದನ್ನು ಮಾಡಬೇಡ, ಚಂದಾಗಿ ಒಗಟ್ಟಿಟ್ಟ ಆರತಿ ಮಾಡಿ ಹೆಸರು ಹೇಳಲ್ಲಂತ. ಫೋಟೋಗ್ರಾಫರ್ ನಾವು ಭಾಳ ಬೆಳಕಿರ್ತಾರೆ ಅವರು ಕೂಡ. ಯಾಕೆ ಆಗೋದಾಗಂತ ಹೇಳಿ ಆರತಿ ಮಾಡಿ ಕೆಳಗಿಡ್ಬೇಕು ಅನ್ನತ್ಲೆ ಹೆಸರು ಹೇಳಿ ಹಂಗೆ ಇದ್ರ ಮಾಡಕ್ಕೆ ಹೆಸರು ಹೇಳಿ ಹೇಳೋಣಂತ. ಆಯ್ತು ಹೆಸರು ಹೇಳ್ತೇನಂತ. ಚಂದಾಗಿ ಅಕ್ಕಾರ ಹೆಸರು ಹೇಳಂದಂತ. ಅಲ್ಲಿದ್ದಂಥ ಹೆಣ್ಮಕ್ಳು, ಯವ್ವ ನನಗೆ ಅಕ್ಕಿಲ್ಲ, ತಂಗಿಯಷ್ಟು ಅದಾಳ ಅಂದೆ. ಹೌದನಿಯಪ್ಪ, ಅಕ್ಕನ ಹೆಸರು ಬೇಡ, ತಂಗಿ ಹೆಸರು ಬೇಡ, ನಿನ್ನ ಹೆಂಡತಿ ಹೆಸರು ಹೇಳಂದ್ರೆ. ಆಯ್ತು ಹೇಳ್ತೇನೆ ಅಂದೆ. ಹೇಳಿದೆ, ಹೆಸರನ್ನು ಹೇಳಿದೆ. ನಾನು ಕೂಡ ಹೆಂಗ ಗದಿಗಿನ ಆ ಕಡೆ ಇರೋದು ಹೊಂಬಳ, ಗದಿಗಿನ ಈ ಕಡೆ ಇರೋದು ಡಂಬಳ, ಗದಿಗಿನ ಆ ಕಡೆ ಇರೋದು ಹೊಂಬಳ, ಗದಿಗಿನ ಈ ಕಡೆ ಇರೋದು ಡಂಬಳ, ನನ್ನ ಹೆಂಡತಿ ಮೂಗುನ್ಯಾಗ ಶುಂಬಳ ಅಂದೆ. ಹಾಂ, ಏನು ಬೇಕು ಹೇಳ್ರಿ ಅಣ್ಣ ನಿಮಗೆ? ಹಾಂ, ಚಲೋ ಮಾಡ್ತಿದ್ದೆ. ಅಲ್ಲಿ ರೆಡಿ ಆಗತ್ತಾರಣ್ಣ, ಸ್ವಲ್ಪ ಸಮಾಧಾನ ರೆಡಿ ಇಲ್ಲ, ನಾವು ಇದು ಮಾಡ್ತಿರ್ತೀವಿ. ರೆಡಿ ಆಗಲ್ದಾನೆ ಅಲ್ಲಿ ಬಂದು ಹಂಗೆ ಕುಣಿಯಕ್ಕೆ ಬರೋದಿಲ್ಲ ಅವರು. ರೆಡಿ ಆಗ್ತಾ ಇದ್ದಾರೆ ಜಗತಿ ಕುಣಿತಕ್ಕೆ, ಸ್ವಲ್ಪ ಸಮಾಧಾನ ಇರಬೇಕು ಈ ವಿಷಯದಾಗ. ಹಂಗೆ ಬಂದು ಕುಣಿದಲ್ಲ, ಸೀರೆ ಉಟ್ಕೋಬೇಕು, ಅವರೆಲ್ಲ ಮೇಕಪ್ ಆಗ್ಬೇಕು, ಇಲ್ಲಿ ಬಂದು ಕುಣಿಬೇಕಾರೆ ಸ್ವಲ್ಪ ಸಮಾಧಾನ ಇರ್ಬೇಕಲ್ಲ. ಹಾಂ, ಅದಕ್ಕೆ ಹಿಂಗೆ ಹೇಳಿದಾಗ ಗದಿಗಿನ ಆ ಕಡೆ ಇರೋದು ಹೊಂಬಳ, ಗದಿಗಿನ ಈ ಕಡೆ ಇರೋದು ಡಂಬಳ, ನನ್ನ ಹೆಂಡತಿ ಮೂಗುನಾಗ ಸುಂಬಳ ಅಂದ್ಯ. ಉಷ್ಟ್ರು ಗೊಳೆ ಅಂತ ನಗಾಕತ್ತಿದ್ರು. ನಗುದಷ್ಟಲ್ರಿ, ಸುಂಬಳ ಅಂದ್ರೆ ಒಂದು ಹುಡುಗ ಸುಂಬಳ ನೆಕ್ತಿದ್ದಂತ ಶಾಲ್ಯಾಗ, ನನ್ನ ಬರೇ ಸುಂಬಳ ನೆಕ್ಕು ಅಂತ. ಇಷ್ಟು ದೊಡ್ಡವಾಗೇನ ಇವನು ಐತಿ ಸುಂಬಳ ನೆಕ್ಕುದು ಬಿಡೋಲ್ಲ ಅಂತೇಳಿ ಕೈ ಸಡ್ಡ ಬಿಟ್ಟು ಮಾಸ್ತರ್ ಪಡಲ್ಲ ಅನ್ಸಿದ್ರಂತ. ಹುಡುಗ ತಗೊಂತ ಎದ್ದು, ಹೋಗ್ರಿ ಸರ, ನೀವು ತಿನ್ನಂಗಿಲ್ಲ, ತಿನ್ನಿಸ್ಕೊಡೋಲ್ಲ ಅನ್ನತ್ತೆ. ಸುಂಬಳ ಯಾರು ತಿನ್ಬೇಕು? ಮಾಸ್ತರ್ ತಿನ್ಬೇಕನ್ರಿ. ಅದಕ್ಕೆ ಹಾಸ್ಯಗಳನ್ನು ಹುಡುಕೊಂತಂದ್ರೆ ಸಾಕಷ್ಟು ಸಿಗ್ತಾವ ಅಂತ ಹೇಳ್ತಾ ಆವತ್ತ ಇವತ್ತ ನೋಡ್ಕೊಂಬರೋಣ ನಾವೆಲ್ಲ ಮೇಡಮ್ ಅಂತ ತಮ್ಮಲ್ಲಿ ಹೇಳ್ತಾ. ಈಗ ಅಲ್ಲಿ ಇನ್ನೊಂದು 5 ನಿಮಿಷ ಇವತ್ತು ರಮೇಶ್ ಹಣಸಿಯವ್ರೆ, ಹಲೋ. ಆವತ್ತ ಇವತ್ತ ಒಳ್ಳೇದಂತೀರಿ, ಯಾವತ್ತ ನೀವು ಚಲೋ ಅಂತೀರಿ, ಯಾವತ್ತ ನೀವು ಪಾಡಂತೀರಿ, ಯಾವತ್ತ. ರಾಮ ಸರ್ ಬರ್ರಿ ಸರ್ ಇಲ್ಲ ತಮಟೆಗೆ. ಆವತ್ತ ಇವತ್ತ ಒಳ್ಳೇದಂತೀರಿ, ಯಾವತ್ತ ನೀವು ಚಲೋ ಅಂತೀರಿ, ಯಾವತ್ತ ನೀವು ಪಾಡಂತೀರಿ, ಯಾವತ್ತ. ಆವತ್ತ ಇವತ್ತ ಒಳ್ಳೇದಂತೀರಿ, ಯಾವತ್ತ ಆವತ್ತ ಇವತ್ತ ಒಳ್ಳೇದಂತೀರಿ, ಯಾವತ್ತ ನೀವು ಚಲೋ ಅಂತೀರಿ, ಯಾವತ್ತ ನೀವು ಪಾಡಂತೀರಿ, ಯಾವತ್ತ. ಆವತ್ತ ಇವತ್ತ ಯಾವತ್ತ, ಆವತ್ತ ಇವತ್ತ ಒಳ್ಳೇದಂತೀರಿ, ಯಾವತ್ತ ನೀವು ಚಲೋ ಅಂತೀರಿ, ಯಾವತ್ತ ನೀವು ಪಾಡಂತೀರಿ, ಯಾವತ್ತ. ಹಣ್ಣಿ ಮೇಲೆ ಕುಂಕುಮ ತಲೆ ತುಂಬ ಸರಗ ಹಾಕತಿದ್ದರು ಆವತ್ತ. 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 ಇವತ್ತ
ಮಾಡ್ತಾರ್ರಿ ಸರ? ಇವತ್ತ ನಮ್ಮ ಸಹೋದರ ಏನ್ ಮಾಡಕತ್ತಾರ ಅಂದ್ರ ಹನಿ ಮೇಲೆ ಕುಂಕುಮ ತಲೆ ತುಂಬ ಸೆರಗ ಮಾಯಾಗಿ ಹೌದು. ಸನ್ಯಾಸಿ ಹಂಗ ಕಪನಿ ಹಾಕಿಕೊಂಡ ಯೌನವಲ್ಯ ಬೆದರ ಗೊಂಬಿ ಹಂಗ ನೈಟಿ ಹಾಕಿಕೊಂಡ ತಿರುಗಾಡತಾರ ಇವತ್ತ ಅವತ್ತ ಇವತ್ತ ಅವತ್ತ ಅವತ್ತ ಇವತ್ತ ಒಳ್ಳೇದಂತೀರಿ ಯಾವತ್ತ ನೀವು ಚಲೋ ಅಂತೀರಿ ಯಾವತ್ತ ನೀವು ಪಾಡಂತೀರಿ ಯಾವತ್ತ ಹೆಣ್ಣು ಮಕ್ಕಳನ್ನ ಮನಿಯಾಗ ಇರಿಸಿ ದುಡಿಯಾಕ ಹೋಗುತ್ತಿದ್ದರ ಅವತ್ತ ಹೆಣ್ಣು ಮಕ್ಕಳನ್ನ ಮನೆಯಾಗ ಇರಿಸಿ ದುಡಿಯಾಕ ಹೋಗುತ್ತಿದ್ರು ಆವತ್ತ ಹೆಣ್ಣು ಮಕ್ಕಳನ್ನ ಅಡ್ಗಿ ಮಾಡಕ ಹಚ್ಚಿ ಕೆಲಸಕ್ಕ ಹೋಗುತ್ತಿದ್ದರ ಅವತ್ತ ಹೆಣ್ಣು ಮಕ್ಕಳನ್ನ ಅಡಿಗೆ ಮಾಡಕ ಹಚ್ಚಿ ಕೆಲ್ಸಕ್ಕ ಹೋಗುತ್ತಿದ್ರು ಆವತ್ತ ಇವತ್ತು ಏನ್ ಮಾಡ್ತಾರ್ರಿ ಗುರುಗಳ? ಈಗ ನಮ್ಮಂತವ್ರು ಏನ್ ಮಾಡಾಕತ್ತೀವಪ್ಪ ಅಂತಂದ್ರ ಹೆಣ್ಮಕ್ಳು ದುಡ್ಡಿನಾಗ ಮಜಾ ಮಾಡ್ರು ಬಾಳ ಮಂದಿ ಈಗ ನಮ್ಮಂತವ್ರು ಹೆಣ್ಣು ಮಕ್ಕಳನ್ನ ಡ್ಯೂಟಿಗೆ ಕಳಿಸಿ ನಾವೇನ್ರಿ ಮಾಡೋದು? ಹೇಳ್ತೀನಿಲ್ಲ ರೊಟ್ಟಿ ಮಾಡೋದು. ಹೆಣ್ಣು ಮಕ್ಕಳನ್ನ ನೌಕರಿಗೆ ಕಳಿಸಿ ನೋಡ್ರಿ ಹೆಣ್ಮಗಳು ಕನ್ನಡಿ ಮುಂದೆ ನಿಂತ್ಕೊಂತಾಳ, ಸ್ನೋ ಪೌಡರ್ ಹಚ್ಕೋತಾಳ, ತುಟ್ಟಿಗೆ ಲಿಪ್ಟಿಕ್ ಹಚ್ಕೊಂತಾಳ. ಈ ಮಸಡಿಗೆ ಎಷ್ಟು ಲಿಪ್ಟಿಕ್ ಬಡದ್ರು ಕಲರ್ ಅಂತೂ ಚೇಂಜ್ ಆಗೋದಿಲ್ಲ. ಅದು ಕಲರ್ ಅದ ಕಲರ್ ಇರ್ತೈತದ. ಮತ್ತ ಅದ್ರ ಬೇರೆ ಕರೆ ಚಸ್ಮಾ ಬೇರೆ ಹಾಕ್ಯಾಳ. ಹೆಣ್ಣು ಮಕ್ಕಳನ್ನ ಡ್ಯೂಟಿಗೆ ಕಳಿಸಿ ಇದೊಂದು ಪಾಪು, ಇದೊಂದು ದೊಡ್ಡ ಪಾಪು. ಮತ್ತ ಅದ್ರಾಗನ ನೌಕರಿ ಯಾವ್ದೈತೇನ್ರಿ? ಯಾವ ನೌಕರಿ ಇತ್ತನಪ್ಪ ಮರ? ಜಗಳನು ನೌಕರಿ ಅದ ದೊಡ್ಡ ನೌಕರಿ ಇರ್ತದೆ. ಹುಡುಗಣ ಚಂದ ಐತ್ರಿ. ಹೌದು. ಹೆಣ್ಣು ಅವ್ರ ಅಪ್ಪಾಜಿ ಓದ್ತೈತ್ರಿ ಅದು. ಹೆಣ್ಣು ಮಕ್ಕಳನ್ನ ಡ್ಯೂಟಿಗೆ ಕಳಿಸಿ, ಹೆಣ್ಣು ಮಕ್ಕಳನ್ನ ನೌಕರಿಗೆ ಕಳಿಸಿ ಅಡಿಗೆ ಮಾಡತಾರ ಇವತ್ತ ನೀವು ಚಲೋ ಅಂತೀರಿ ಯಾವತ್ತ, ನೀವು ಪಾಡಂತೀರಿ ಯಾವತ್ತ. ಹಿಂದಕಿನ ಹಿರಿಯರು ಊಟ ಮಾಡುತ್ತಿದ್ರು ಹಾಲು ಸಂಗತಿ ಯಾವತ್ತ. ಹಿಂದಕಿನ ಹಿರಿಯರು ಊಟ ಮಾಡುತ್ತಿದ್ರು ಹಾಲು ಸಂಗತಿ ಯಾವತ್ತ. ಹಿಂದಕಿನ ಹಿರಿಯರು ಊಟ ಮಾಡುತ್ತಿದ್ರು ನುಚ್ಚು ಮಜ್ಜಿ ಯಾವತ್ತ. ಹಿಂದಕಿನ ಹಿರಿಯರು ಊಟ ಮಾಡುತ್ತಿದ್ರು ನುಚ್ಚು ಮಜ್ಗಿ ಯಾವತ್ತ. ಇವತ್ತು ಎಂತ ಊಟ ಮಾಡ್ತಾರ್ರಿ ಗುರುಗಳ? ಇವತ್ತ ನಮ್ಮಂತಾರ ಊಟ ಮಾಡಕತ್ತಿ ಅಂದ್ರ ಮನೆಯಾಗ ಗವ್ವಾರ ಮಾಡಿದಂತ ರೊಟ್ಟಿ ಪಲ್ಯ ತಿನ್ನೋದ ಬಿಟ್ಟ ಮತ್ತೇನು ಊಟ ಮಾಡ್ತಾರ್ರಿ? ಹೆಣ್ಮಕ್ಳು ಸಾಯಂಕಾಲ 6 ಗಂಟೆ ಆದ್ರೆ ಹೆಣ್ಮಕ್ಳು ಟಿವಿ ಮುಂದೆ ಟೈಟ್ ಆಗ್ತಾರ. ಹೌದೌದು, ಧಾರಾವಾಹಿ ನೋಡ್ತಾರ್ರಿ. ಹೌದು, ಹೌನ್ರಿ. ಅದ ಸಾಯಂಕಾಲ 6 ಗಂಟೆ ಆದ್ರೆ ಹೆಣ್ಮಕ್ಳು ಟಿವಿ ಮುಂದೆ ಟೈಟ್ ಆಗ್ತಾರ. ಸಾಯಂಕಾಲ 6 ಗಂಟೆ ಆದ್ರೆ ಗಂಡಸರಲ್ಲಿ ಟೈಟ್ ಹಾಕಾರ. ತಮ್ಮ ಹಿಂಗ ಟೈಟ್ ಹಾಕಾರ. ಮನೆಯಾಗ ಗವ್ವಾರ ಮಾಡಿದಂತ ರೊಟ್ಟಿ ಪಲ್ಯ ತಿನ್ನೋದ ಬಿಟ್ಟ ಮತ್ತೇನು ಊಟ ಮಾಡ್ತಾರ್ರಿ? ಒಳ್ಳೆ ಗಟ್ಟಿ ಗಟ್ಟಿ ಆಹಾರ ಉಣ್ಣೋದ ಬಿಟ್ಟ. ಬಿರಿಯಾನಿ ಸರ್ಕಲ್ನ್ಯಾಗ, ಬಸ್ ಸ್ಟ್ಯಾಂಡ್ನ್ಯಾಗ, ಸರ್ಕಲ್ನ್ಯಾಗ, ಬಸ್ ಸ್ಟ್ಯಾಂಡ್ನ್ಯಾಗ ಅದು ಪಾಳ್ಯಕ್ಕೆ ನಿಂತ್ಕೊಂಡ ಗದಲ್ರಿ ಎಗ್ ರೈಸ್ ತಿಂತಾರ ಇವತ್ತ ಇವತ್ತ ಒಳ್ಳೇದಂತೀರಿ ಯಾವತ್ತ. ಇವತ್ತ ಒಳ್ಳೇದಂತೀರಿ ಯಾವತ್ತ. ನೀವು ಚಲೋ ಅಂತೀರಿ ಯಾವತ್ತ, ನೀವು ಪಾಡಂತೀರಿ ಯಾವತ್ತ. ಗಂಡ ಹೆಂಡತಿ ಬಂಡಾಗ ಹತ್ತುಕೊಂಡು ಹೊಲಕ್ಕ ಹೋಗುತ್ತಿದ್ದರ ಅವತ್ತ. ಗಂಡ ಹೆಂಡತಿ ಬಂಡ್ಯಾಗ ಹತ್ತುಕೊಂಡು ಆವತ್ತ. ಗಂಡ ಹೆಂಡತಿ ಎತ್ತು ಬಂಡಿ ಹತ್ತುಕೊಂಡು ಹೊಲಕ ಮನೆಗೆ ಹೋಗುತ್ತಿದ್ದರ ಅವತ್ತ. ಗಂಡ ಹೆಂಡತಿ ಬಂಡ್ಯಾಗ ಹತ್ತುಕೊಂಡು ಹೊಲಕ ಮನೆಗೆ ಅಡ್ಡಾಡ್ತಿದ್ರು ಆವತ್ತ. ಇವತ್ತ ನಮ್ಮಂತವ್ರು ಏನ್ ಮಾಡಾಕತ್ತೀವ್ರಿ ಗುರುಗಳು? ಇವತ್ತ ನಮ್ಮಂತರ ಏನ್ ಮಾಡಾಕತ್ತೀವಪ್ಪ ಅಂತಂದ್ರ ನಮ್ಮ ಹಿರಿಯರು ಮಾಡಿದಂತ ಎತ್ತು ಚಕ್ಕಡಿ ಒಕ್ಕಲತನ ಸಾಮಾನು ಅವತ್ತಟ್ಟೆ ಮೂಲ್ಯಾಗ ಬಿದ್ದು ಗುರುಗಳ ಎತ್ತು ಮಾರಿ ಟ್ಯಾಕ್ಟ್ರಿ ತಗೊಂಬಂದಿವ್ರಿ. ಖರೆ ಐತನ್ರಿ ಯಜಮಾನ್ರ? ಎತ್ತು ಮಾರಿ ಟ್ಯಾಕ್ಟ್ರಿ ತಗೊಂಡು ಬಂದಾರ. ಈಗಿನವರು ಇರುವಂತ ದನದ ಕೊಟ್ಟಿಗೆ ಉಗುತಿ ಮಾಡಿ 2 ಬೆಡ್ರೂಮ್ ಮಾಡ್ಕೊಂಡಾರ. ಕೆರೆ ಐತ್ರಿ, ಬೇಕ್ರಿ ಅವು ಬೆಡ್ರೂಮ್. ಹೌನ್ರಿ.
ಈಗಿನವ್ರು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲಂತ ನಮ್ಮ ಹಿರಿಯರು ಹೇಳಿದಾರ. ಇವತ್ತು ಕೋಟಿ ವಿದ್ಯೆ ಕಲ್ತ್ರು ಕೂಡ ಮೇಟಿನ ಮರ್ಯಾಕತ್ತೀವಿ ನಾವು. ಕರೆವೈತ್ರಿ ಗುರುಗಳ. ಒಕ್ಕಲತನ ಮಾಡೋದ್ ಬಿಟ್ಟು ಈಗಿನವ್ರು ಏನ್ ಮಾಡಾಕತ್ತಾರಂದ್ರ ಹೆಣ್ಣು ಮಕ್ಕಳನ್ನ ಬೈಕ್ ಹೊಡಿಯಾಕ ಹಚ್ಚಿ. ಏ ತಮ್ಮ ಅಂದಪ್ಪ ಗಟ್ಟಿ ಹಿಡ್ಕೋ. ಗಟ್ಟಿ ಹಿಡ್ಕೊರ್ರಪ್ಪ. ಹೆಣ್ಣು ಮಕ್ಕಳನ್ನ ಸ್ಕೂಟಿ ಹೊಡಿಯಾಕ ಹಚ್ಚಿ. ಏನ್ ಮಾಡ್ತಾರ್ರಿ? ಹೆಣ್ಣು ಮಕ್ಕಳನ್ನ ಬೈಕ್ ಹೊಡಿಯಾಕ ಹಚ್ಚಿ ಹಿಂದ ಕುಂದೂರ್ತಾರ ಇವತ್ತ. ಇವತ್ತ ಒಳ್ಳೆದಂತೀರಿ. ಬಿದ್ರು ಅವತ್ತ ಇವತ್ತ ಒಳ್ಳೆದಂತೀರಿ. ಯಾವತ್ತ ನೀವು ಚಲೋ ಅಂತೀರಿ. ಯಾವತ್ತ ಕಾಲ್ ಬರಿತು ಅಂತೀರಿ. ಯಾವತ್ತ ಹಿಂದಕ್ಕಿನ್ನ ಯುವಕರ ಕನ್ಯಾ ನೋಡಿದ ಮೇಲೆ ಪತ್ರದಾರಿ ಕಾಯ್ತಿದ್ದರ ಅವತ್ತ. ಹಿಂದಕ್ಕಿನ ಹಿರಿಯರು ನೋಡಿದ ಮೇಲೆ ಪತ್ರದಾರಿ ಕಾಯ್ತಿದ್ರು ಆವತ್ತ. ಹಿಂದಕ್ಕಿನ್ನ ಹುಡುಗರು ಹುಡುಗಿ ನೋಡಿದ ಮೇಲೆ ಪತ್ರದಾರಿ ಕಾಯ್ತಿದ್ದರ ಅವತ್ತ. ಹಿಂದಕ್ಕಿನ ಹುಡುಗರು ಹುಡುಗಿ ನೋಡಿದ ಮೇಲೆ ಪತ್ರದಾರಿ ಕಾಯ್ತಿದ್ರು ಆವತ್ತ. ಇವತ್ತ ನಾವು ಏನ್ ಮಾಡಕತ್ತೀವ್ರಿ ಗುರುಗಳ? ಇವತ್ತ ನಮ್ಮಂತರ ಏನ್ ಮಾಡಕತ್ತೀವಿ ಅಂದ್ರ ನಮ್ಮ ಹಿರಿಯರ ಕಾಲಕ್ಕ ಮೊಬೈಲ್ ಯಾರ ಕಡೆನೂ ಇದ್ದಿಲ್ಲ. ಅವಾಗ ಕರೆವೈತ್ರಿ. ಕನ್ಯಾ ನೋಡಿ ಬಂದ ಮೇಲೆ ಕನ್ಯಾ ಮನಸ್ಸಿಗೆ ಬಂದೈತಲ್ಲ ತಿಳ್ಕೊಳಕ ಪತ್ರದಾರಿ ಕಾದಾರ ಅವ್ರು. ಹಿಂದಕ್ರಿ ಪೋಸ್ಟ್ ಮಾನ್ ಅಂತ ಬರ್ತಿದ್ದೇನ್ರಿ. ಇವೆಲ್ಲ ನೆನಪಿಟ್ಕೊಡ್ರಿ. ಮನಿ ಬಾಕ್ಲಿಗೆ ಬಂದು ಪೋಸ್ಟ್ ಮಾನ್ ಟಪಾಲ್ ಅಂತ ಕೊಡ್ತಿದ್ದ. ಹೌದು. ಅಂದ್ರ ವಿಷಯ ಗೊತ್ತಾಗ್ತಿತ್ತು ಅವಾಗ. ಹೌದು. ಆದ್ರೆ ಈಗಿನವ್ರು ಎಷ್ಟು ಸ್ಪೀಡ್ ಆಗೈತಂದ್ರ ಕನ್ಯಾ ನೋಡಿ ಬಂದು ಬೀಗ್ತನ ಮುಗಿದ್ರ ಸಾಕು ಮೊಬೈಲ್ನಾಗ ಕಿಸ್ ಕೊಡಕ್ ಚಲೋ ಮಾಡ್ತಾರ. ಕರೆವೈತ್ರಿ. ಹೆಂಗ ಕೊಡ್ತಾರ ನಾ ಕಿಸ್ ಕೊಡುದು ಹೌದಿಲ್ಲ? ಮೊಬೈಲ್ ಫೋನ ಬಂದ ಮೇಲೆ ಇವರ ಮೊಬೈಲ್ ಫೋನ ಬಂದ ಮೇಲೆ ಇವರ ಏನ್ ಮಾಡ್ತಾರ್ರಿ ಬಾ? ಹಲೋ 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 ಮಾಮ. ಎಲ್ಲಿದೆ? ಎಲ್ಲಿದೆ? ನಾನಿಲ್ಲ ಜಿಗ್ಜೇವ್ನಿ ಬಂದೀನಿ. ನಾನು ಅಲ್ಲೇ ಇದೀನಲ್ಲ, ನೀ ಎಲ್ಲಿದೆ? ನನಗೆ ಹೇಳ್ದ ಬಂದಿಲ್ಲ. ಎಲ್ಲ ನಮ್ ಗೆಳೆಯ ಫೋನ್ ಮಾಡಿದ್ದ, ಅದಕ್ಕ ಬಂದಿ ನಾನು. ಗೆಳೆಯ ಮಾಡಿದ್ದಾನೆ? ಯಾರ ಗೆಳತಿ ಮಾಡಿದ್ಲ? ತೋ ಅಂತ ಏನೂ ಇಲ್ಲ, ಗೆಳೆಯ ಫೋನ್ ಮಾಡಿದ್ದ. ಎಲ್ಲಿದೆ? ಕಾಣವಲ್ಲ. ಮಂದ್ಯಾಗದೆ ಸಂಧ್ಯಾಗದೆ? ನಾನು ಮಂದ್ಯಾಗ ಅದೇನಿ. ಈಗ ನಮ್ ದೊಡ್ಡವ್ ಕರ್ಕೊಂಬಂದಾಳ. ಆಕಿನ ಯಾಕೆ ಕರ್ಕೊಂಬಂದಿ ಮಾರ? ಆಕಿ ಚಸ್ಮಾ ಕೇಳೋ ಕಣ್ ಕಾಣಂಗಿಲ್ಲ. ಆಗಣಕ್ ಹೋಗ್ಬಂಡಿ ನಾ. ಭಾಳ ಶಾರ್ಪ್ ಇರ್ತಾರ ಅವ್ರ, ಕಣ್ ಕಾಣೋಗಲ್ಲ ಅಂದ್ರು. ಭಾಳ ಶಾರ್ಪ್ ಇರ್ತಾರ ಅಂದೇವ್ರ. ಹೌದಾ? ಬೇಗ ಬಾ, ಇಲ್ಲ ಅಂದ್ರ ನೋಡಿಲ್ಲ ಹುಡುಗರು ಭಾಳ ಅದಾವ, ನನ್ನ ನೋಡಕತ್ತಾರ ಅವ್ರು. ಅವ್ರಂತಲ್ಲಿ ಯಾಕೆ ಹೋಗಿ ನೀನ? ಬೇಗ ಬಾ. ಬರ್ತೀನಿ ನೋಡೀಗ. ಮತ್ತ ನೀನ್ ನೋಡ್ಬೇಕನ್ಸತೈತಿ, ವಿಡಿಯೋ ಕಾಲ್ ಮಾಡು. ಮಾಡ್ತ ನೋಡಿ ಈಗ 5 ಮಿನಿಟ್. ಮೊಬೈಲ್ ಫೋನ ಬಂದ ಮೇಲೆ ಇವರ ಮೊಬೈಲ್ ಫೋನ ಬಂದ ಮೇಲೆ ಇವರ ಮಿಸ್ ಕಾಲ ಮಾಡತ್ತಾರ ಇವತ್ತ. ಮೊಬೈಲ್ನಾಗ ಕರೆ ಬೀಳೆ ಮಕ್ಕ ನೋಡಕ ವಿಡಿಯೋ ಕಾಲಿಂಗ ಮಾಡತಾರ ಇವತ್ತ. ಮತ್ತೇನು ಮಾಡ್ತಾರ? ಮೊಬೈಲ್ನಾಗ ಉಪ್ಪ ಕೊಡತಾರ ಇವತ್ತ. ನೀವು ಚಲೋ ಅಂತೀರಿ ಯಾವತ್ತ, ನೀವು ಪಾಡಂತೀರಿ ಯಾವತ್ತ. ಹುಬ್ಬಳ್ಳಿ ಸೀರಿ ಇಲ್ಕದಾಡಿ ಕುಬಸ ಎಂತ ಚಂದಿತ್ರಿ ಯಾವತ್ತ. ಹುಬ್ಬಳ್ಳಿ ಸೀರಿ ಇಲ್ಕದಾಡಿ ಕುಪ್ಪಸ ಎಂತ ಚಂದಿತ್ರಿ ಆವತ್ತ. ಹುಬ್ಬಳ್ಳಿ ಸೀರಿ ಇಲ್ಕದಾಡಿ ಕುಬಸ ಮಣಕಲ್ ಮಾಳ ಸೀರಿ ಎಂತ ಚಂದಿತ್ರಿ ಆವತ್ತ. ಹುಬ್ಬಳ್ಳಿ ಸೀರಿ ಇಲ್ಕದಾಡಿ ಕುಪ್ಪಸ ಎಂತ ಚಂದಿತ್ರಿ ಆವತ್ತ. ಇವತ್ತವು ಎಲ್ಲ ಏನಾಗ್ಯಾವ್ರಿ ಗುರುಗಳ? ಇವತ್ತವೆಲ್ಲ ಏನಾಗ್ಯವಪ್ಪ ಅಂತಂದ್ರ ಸಹೋದರಿ ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬಿಡ್ರಿ. ಯಾಕ್ರಿ? ಇತ್ತಿತ್ಲಾಗ ಚೂಡಿದಾರ ಬಂದವು ಮೈ ತುಂಬ ಬಟ್ಟಿ ನಾನು ಒಪ್ಕೊಂತೀನಿ. ಆದ್ರ ಚೂಡಿದಾರ ದಾಟಿ ಹೆಚ್ಚಿನ ಬಟ್ಟಿ ಬಂದಾವ. ಅಂತವ್ರಿ ಬಾವ ಚೂಡಿ ಮೀಡಿ ಅಂತ ಬಂದ, ಚೂಡಿ ಮೀಡಿ ಅಂತ ಬಂದ. ಇಟೀಟ ಚೋಟ ಇಟೀಟ ಚೋಟ ಟೈಟ್ ಆಗಿ ಫಿಟ್ ಆಗಿ ಜೀನ್ಸ್ ಹಾಕತಾರ ಇವತ್ತ. ಇವತ್ತ ಒಳ್ಳೆದಂತೀರಿ ಯಾವತ್ತ. ಹೌದು. ಇವತ್ತ ಒಳ್ಳೆದಂತೀರಿ ಯಾವತ್ತ. ನೀವು ಚಲೋ ಅಂತೀರಿ ಯಾವತ್ತ, ನೀವು ಪಾಡಂತೀರಿ ಯಾವತ್ತ.
ಹಿಂದಕಿನ ಹಿರಿಯರು ಪಟಗ ಸುತ್ತತಿದ್ರು ನೋಡಬೇಕ್ರಿ ನಾವು ಆವತ್ತ. ಹಿಂದಿಕಿನ ಹಿರಿಯರು ಪಟಗ ಸುತ್ತಿದ್ರು ನೋಡ್ಬೇಕ್ರಿ ನಾವು ಆವತ್ತ. ಹಿಂದಕಿನ ಹಿರಿಯರು ಟೊಪ್ಪಿಗೆ ಹಾಕೋತಿದ್ರು ನೋಡಬೇಕ್ರಿ ನಾವು ಆವತ್ತ. ಹಿಂದಿಕಿನ ಹಿರಿಯರು ಟಪ್ಪಿಗೆ ಹಾಕೋತಿದ್ರು ನೋಡ್ಬೇಕ್ರಿ ನಾವು ಆವತ್ತ. ಇವತ್ತು ಏನ್ ಮಾಡಕತ್ತೀವ್ರಿ ಸರ್? ಇವತ್ತ ನಮ್ಮಂತವ್ರು ಎಂತ ಉಡು ತೊಡುಗೆಗಳನ್ನ ತೊಡಕತ್ತೀವಿ ಅಂದ್ರ ಈಗಿನವ್ರು ಹೇಳ್ತಾ ಇದೀನಿ, ಪ್ಯಾಂಟ್ ಶರ್ಟ್ ಹಾಕೊಡ್ರಿ ಬ್ಯಾಡ ಅನ್ನೋದಲ್ಲ. ಆದ್ರೆ ನಮ್ಮ ಭಾರತೀಯ ಸಂಸ್ಕಾರವನ್ನು ಇರ್ತಕ್ಕಂಥ ಬಟ್ಟೆಗಳನ್ನ ಹಾಕುದ್ರೆ ನಮ್ಮ ಧರ್ಮ. ಅದನ್ನ ಬಿಟ್ಟು ಈಗಿನವ್ರು ಹಾಕುವಂತ ಉಡು ತೊಡುಗೆಗಳೇದಾದ್ರು ನಮ್ಮ ಹಿರಿಯರು ಹಾಕ್ತಕ್ಕಂಥ ದೋತ್ರ ಪಟ್ಟಗ ಟೆಪ್ಪಿಗೆ ಮಾಯ ಆಗೋದು ಅಲ್ಲ. ಹೌದೌದು. ಈಗಿನವ್ರು ಇನ್ನ ಕ್ರಾಶ್ ಪ್ಯಾಂಟ್ ಅಂತ ಬಂದವ್ರು ಯಜಮಾನ್ರಿ ಹೇಳ್ತೀನಿ. ಗಣಾಟ್ಟಿ ಅನ್ರಿಪ್ಪ ಅದ್ರದ್ದು ಈಗ. ಹರ್ನಾಳ್ಗಿ ಅಂತ ಪ್ಯಾಂಟ್ ಹಾಕಿಕೊಂಡ ಗೊಂಗರಂಗ ಇವರು ಕೂದ್ಲ ಬಿಟ್ಕೊಂಡ. ಹೌದಪ್ಪ. ಹೆಣ್ಣು ಮಕ್ಕಳಂಗ ಬೇತಾಲಿ ತಕೊಂಡ ತಿರುಗಾಡತಾರ ಇವತ್ತ. ಇವತ್ತ ಒಳ್ಳೆದಂತೀರಿ ಯಾವತ್ತ. ಇವತ್ತ ಒಳ್ಳೆದಂತೀರಿ ಯಾವತ್ತ. ನೀವು ಚಲೋ ಅಂತೀರಿ ಯಾವತ್ತ. ನೀವು ಪಾಡಂತೀರಿ ಯಾವತ್ತ. ಹೆಂಡತಿ ಮಕ್ಕಳು ಕರ್ಕೊಂಡು ಕೊಳ್ಳಾರ್ ಬಂಡಿ ಕಟ್ಟಿಕೊಂಡು ಜಾತ್ರೆಗೆ ಹೋಗುತ್ತಿದ್ದರ ಅವತ್ತ. ಹೆಂಡ್ರ ಮಕ್ಕಳು ಕರ್ಕೊಂಡು ಕೊಳ್ಳಾರ್ ಬಂಡಿ ಸತ್ಯ ಸದ್ಗುರು ಸತ್ಯಪ್ಪ ಮಹಾರಾಜರ ಜಾತ್ರೆಗೆ ಬರ್ತಿದ್ರು. ಹೆಂಡತಿ ಮಕ್ಕಳು ಕರ್ಕೊಂಡು ಹೆಂಡತಿ ಮಕ್ಕಳು ಕರ್ಕೊಂಡು ಕೊಳ್ಳಾರ್ ಬಂಡಿ ಕಟ್ಟಿಕೊಂಡು ಜಾತ್ರೆಗೆ ಹೋಗುತ್ತಿದ್ದರ ಅವತ್ತ. ಹೆಂಡ್ರ ಮಕ್ಕಳು ಕರ್ಕೊಂಡು ಕೊಳ್ಳಾರ್ ಬಂಡಿ ಕಟ್ಟಿಕೊಂಡು ಜಾತ್ರೆಲಿ ಇಬ್ಬರಿಗೆ ಹೋಗುತ್ತಿದ್ರು ಆವತ್ತ. ಹರ 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 ಮಹಾದೇವ. ಹರ 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 ಮಹಾದೇವ. ಶ್ರೀ ಸತ್ಯ ಸದ್ಗುರು ಸತ್ಯಪ್ಪ ಮಹಾರಾಜ್ ಮಹಾರಾಜಿ. ಶ್ರೀ ಸದ್ಗುರು ಮಹಾರಾಜ್ ಮಹಾರಾಜಿ. ಮಣಿ ಹೆಂಡತಿ ಕರ್ಕೊಂಡು ಸ್ವಂತ ಹೆಂಡತಿ ಕರ್ಕೊಂಡು ಹೌದಪ್ಪ. ತಾಳಿ ಕಟ್ಟಿದ ಹೆಂಡತಿ ಕರ್ಕೊಂಡು ಹೆಂಡತಿ ಮಕ್ಕಳು ಕರ್ಕೊಂಡು ಕೊಳ್ಳ ಬಂಡೆ ಕಟ್ಟಿಕೊಂಡು ಜಾತ್ರೆಗೆ ಹೋಗುತ್ತಿದ್ದರ ಅವತ್ತ. ಗಂಡ್ರ ಮಕ್ಕಳು ಕರ್ಕೊಂಡು ಕೊಳ್ಳಾರ್ ಬಂಡಿ ಕಟ್ಟಿಕೊಂಡು ಜಾತ್ರೆಲಿ ಇಬ್ಬರಿಗೆ ಹೋಗುತ್ತಿದ್ರು ಆವತ್ತ. ಇವತ್ತ ನಮ್ಮಂತವ್ರು ಏನ್ ಮಾಡಕತ್ತೀವ್ರಿಪ್ಪ? ನಮ್ಮಂತವ್ರು ಏನು ಮಾಡಕತ್ತೀವಿ ಜಾತ್ರೆ ಗದ್ದಲಾಗ ಅಂದ್ರ ಸಿಕ್ಕ ಹುಡುಗಿಯರಿಂದ ಅಡ್ಡಾಡಿ ಬರ. ಅಬಾಬಾ. ಎಲ್ಲಂದ್ರ ಹುಡುಗಿಯರ ಜೊತೆ ಲಾಜ್ನಾಗ ವಸ್ತಿ ಮಾಡಿ ಬರ. ಏನ್ ಮಾಡ್ತಾರ್ರಿ? ಎಲ್ಲಂದ್ರ ಹುಡುಗಿಯರ ಜೊತೆ ಬನಿವಿ ಸಂಧ್ಯಾಗ ಹೋಗಿ ಬರ. ಏಡ್ ಸತ್ ಕುಂತಾರ ಇವತ್ತ. ಇವತ್ತ ಒಳ್ಳೆದಂತೀರಿ ಯಾವತ್ತ. ಹೌದು. ಇವತ್ತ ಒಳ್ಳೆದಂತೀರಿ ಯಾವತ್ತ. ನೀವು ಚಲೋ ಅಂತೀರಿ ಯಾವತ್ತ. ನೀವು ಪಾಡಂತೀರಿ ಯಾವತ್ತ. ಆವತ್ತ ಇವತ್ತ ಒಳ್ಳೆದಂತೀರಿ ಯಾವತ್ತ. ಆವತ್ತ ಇವತ್ತ ಒಳ್ಳೆದಂತೀರಿ ಯಾವತ್ತ. ನೀವು ಚಲೋ ಅಂತೀರಿ ಯಾವತ್ತ. ನೀವು ಪಾಡಂತೀರಿ ಯಾವತ್ತ. ನೀವು ಚಲೋ ಅಂತೀರಿ ಯಾವತ್ತ. ಅದಕ್ಕೆ ಕಾಲ ಬದಲಾಗೈತಿ ಅಂತ ಹೇಳ್ತೀವಿ. ಕಾಲ ಬದಲಾಗಿಲ್ಲ. ಕಾಲದಲ್ಲಿ ನಡೀತಕ್ಕಂಥವ್ರು ನಾವು ಬದಲಾಗ್ತಾ ಹೊಟ್ಟಿದ್ವಿ. ಕಾಲ ಇರುವಂಗನೈತಿ ಅಂತ ಹೇಳ್ತಾ ಈಗ ಇಲ್ಲೇ ಕುಂತ್ಕೊಂಡ ಸೌದತ್ತಿ ಗುಡ್ಡದ ಎಲ್ಲಮ್ಮ ದೇವಿಯ ನೃತ್ಯ ನೋಡ್ಕೊಂಬರೋಣ. ನಾವು ನೀವೆಲ್ಲ ಹುಟ್ಟಿ ಬಂದು ಎಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರ ಜಮದಗನಿಗೆ ಅದ್ಭುತವಾಗಿರ್ತಕ್ಕ ತಲೆ ಮೇಲೆ ಸೆಮೆ ಮೇಲೆ ಕೊಡ ಇಟ್ಕೊಂಡು ಜೋಗುತಿ ಕುಣಿತವನ್ನು ನೋಡೋಣ ನಾವು ನೀವೆಲ್ಲ ಅಂತ ಹೇಳ್ತಾ